ಚಳಿ ಟೋಪಿನ ಇದು ಹಾ ಹಾ ಚಳಿಗೆ ಹಾಕೋಣದು ಚಳಿಗೆ ಹಾಕ್ಯಾನದು ಹೊಲಕ್ಕೆ ಹೋದ್ರೆ ಹಾಕ್ಯಾನದು ಮಳೆ ಬಂದ್ರೆ ಹಾಕ್ಯಾನದು ಅದು ಎಲ್ಲದಕ್ಕೂ ಅದು ರೆಡಿ ಹಾಕ ಇದು ಟೋಪಿ ಹಿಂಗೆ ಚಳಿಗೆ ಹಾಕೋಣದು ಹಂಗೆ ಹಾಕ್ಯಂದು ನೀನು ಎಲ್ಲಿಗಾರ ಚಂದ ಕಾಣಕತ್ತೀನಿ ಅನ್ಸುತ್ತೆ ನೋಡ್ರಿ ನಾ ಎಲ್ಲ ಎಲ್ಲಿಗಾರ ಅದು ಮಳೆ ತೊಯ್ಯೋದಿಲ್ಲ ಇದು ತೊಯ್ಯಲ್ ಇದು ತೊಯ್ಯಲ್ಲ ಬೀರಪ್ಪ ದೇವ್ರು ಅಂತಂದ್ರೆ ಕುರಿ ಅಂದ್ರೆ ಭಾರಿ ಇಷ್ಟ ಅಂತ ಬೀರಪ್ಪಂಗೆ ನಮ್ಮ ಬೀರಪ್ಪ ಅಂದ್ರೆ ಹಿಂದೆಲ್ಲ ಕಂಬಳಿ ಬೀಸಿ ಮಳೆ ಕರೆದಂತ ಬೀರಪ್ಪ ನಾವೆಲ್ಲ ಕಂಬಳಿ ಬೀಸಿ ಹೌದು ಕಂಬಳಿ ಬೀಸಿ ಮಳೆ ಕರೆದಂತ ಶರಣ ಬೀರಪ್ಪ ಮೇಡ್ಲೇರಿ ಅಂದ್ರೆ ಕಂಬಳಿ ಕುರಿ ಬಿಟ್ರೆ ಮತ್ತೆ ಬೇರೆ ಏನೂ ಇಲ್ಲ. ಇದು ನೀವ ತಯಾರು ಮಾಡಿರೋದ್ರಿ ಇದನ್ನು ಇದಕ್ಕೆ ಒಟ್ಟು ಬೀರಪ್ಪಂಗೆ ಏನ್ ಪೂಜೆ ಪುನಸ್ಕಾರಕ್ಕೆ ಬೇಕೋ ಎಲ್ಲದೂ ಕೂಡ ಒಬ್ಬ ಬೀರಪ್ಪನ ಆರಾಧಕ ಏನಿದಾನೋ ಏನ್ ಬಳಸ್ಬೇಕೋ ಎಲ್ಲವೂ ಕೂಡ ಕುರಿ ಕಂಬಳಿಯಿಂದ ಕುರಿ ಉಣ್ಣಿಯಿಂದಾನೇ ತಯಾರಾಗೋದು ನಿಮ್ಮ ಹತ್ರ. ಅವ್ರಿಗೆ ಹಾಲು ಅಭಿಷೇಕ ಆಗ್ಬೇಕಾದ್ರೆ ಕುರಿ ಹಾಲಿನಿಂದಾನೆ ಅಭಿಷೇಕ ಆಗಾದ್ರೆ ಹಾಕ್ಲಿಲ್ಲ ಏನಂದು ಇಲ್ಲ ಕುರಿ ಹಾಲಿನಿಂದಾನೆ ಅಭಿಷೇಕ ಆಗ ಏನ ಬೀರಪ್ಪಂದು ಏನ ಐತಿ ಅಂದ್ರು ಕುರಿದ್ದಾನೆ. ಇದು ಎಷ್ಟು ಫೂಟ್ ಇಂದ್ರಣ್ಯ ಇದು? ಇದು ಉದ್ದ 10 ಫೂಟ್ ಐತ್ರಿ, ಅಗಲ 4 ಫೂಟ್ ಐತ್ರಿ. 4.5 ಫೂಟ್ ಅಗಲ ಬರತ್ರಿ, ಉದ್ದ 10 ಫೂಟ್ ಬರ್ತೈತ್ರಿ. ಇದೇನ್ ರೇಟ್ ಇಂದಿದು? ಇದು 5,000 ಬೀಳ್ತೈತ್ರಿ. 5,000 ಕುರಿ ಉಣಿದ್ರಿ ಇದು. ಮನೆಗೆಲ್ಲ ಜ್ವರ ಬಂದ್ಬಿಟ್ಟು ಅಂದ್ರೆ ಕಂಬಳಿ ಹಚ್ಕೊಂಡ್ಬಿಡ್ರ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ. ಹೌದು ಈಗ ನಮ್ಮ ಮೆಟೀರಿಯಲ್ ಸಂಪ್ರದಾಯ ಈಗೂ ಐತದ. ಆಸ್ಪತ್ರೆಗೆ ಹೋಗಲ್ಲ ಜಾಸ್ತಿ. ಕಮ್ಮಿ ಜ್ವರ ಬಂದು ಕಂಬಳಿ ಹಚ್ಕೊಂಡು ಸುಮ್ ಕುಂತ ಬಿಡ್ತಾರ್ರಿ. 1 ತಾಸು 2 ತಾಸು ಚಳಿನ ಬಿಟ್ಟು ಹೋಗ್ಬಿಡ್ತಾವ. ಅಷ್ಟು ಹೀಟು, ಅಷ್ಟು ಕಂಬಳಿ ಇಟ್ಟು ಅಷ್ಟು ಪವರ್ ಕಂಬಳಿ. ಜ್ವರ ಬಂದಾಗ ಕಂಬಳಿಗೆ ಒಂಥರ ಫೆಸಿಲಿಟಿ ಪವರ್ ಅನ್ಬೇಕು. ವಿಶೇಷತೆ ಒಂಥರ ಕಂಬಳಿದು. ಹೌದೌದು ವಿಶೇಷತೆ. ಮತ್ ನಮ್ಮೂರ ದಂಡ್ಯಾರ ಇದ್ರಿ ಕಂಬಳಿನ ದಂದಿ ಬೇರೆ ಕೆಲ್ಸನೇ ಇಲ್ಲಪ್ಪ. ಅದಾವು ಮಾಡಾರಿಗೆ ಕುರಿಗೆ ವ್ಯಾಪಾರಕ್ಕೆ ಹೋಗಾರ, ಕಂಬಳಿ ಮಾರ್ತಾರ, ತೆಪ್ಪಿಗೆ ಮಾರ್ತಾರ. ಅವ್ರವ್ರ ಬುದ್ಧಿ ಹೆಂಗೈತಿ ಹಂಗ ಮಾಡ್ತಾರ. ನಾನ್ ದುಬೈ ಕೊಟ್ಟಿರೋದು ಇದ ಕಂಬಳಿ. ದುಬೈ ಕೊಟ್ಟಿದ್ರಿ? ಯಾವಾಗ ಕೊಟ್ಟಿದ್ರಿ ಅಣ್ಣರೇ? ನಾನು 1 ವರ್ಷದಿಂದ ದುಬೈ ಕೊಟ್ಟನ್ರಿ, ಇದ ಕಂಬಳಿ ಕೊಟ್ಟಾನೆ. ಅವ್ರು ಬಂದು ತಗೊಂಡಿದ್ರೆ ನೀವು ಹೋಗಿದ್ರ? ಇಲ್ಲಿ ಅವ್ರು ಇಟಿಗೆರು ಇಲ್ಲಿಂದ ಅವ್ರು ಅಲ್ಲಿ ಅದಾರ, ಅವ್ರ ಫ್ರೆಂಡ್ ಅವರು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ತಗೊಂಡಿದ್ದಾರೆ. ನಾನು ಇದನ್ನ ಹಂಗಾರೆ ನಿಮ್ದು ದೇಶದ ಕೆಲವೊಂದೊಂದು ಮೂಲೆಗೂ ನಿಮ್ ಕಂಬಳಿ ಹೋಗೈತಿ, ಮೇಡ್ಲೇರಿ ಕಂಬಳಿ. ನನಗೆ 64 ರನ್ನ. 64? ನಾವು ಬದುಕ್ತೀನಿಲ್ಲವಾ ನಿನ್ನಷ್ಟು? ಹೆಂಗ್ ಹೇಳ್ತಿಯಪ್ಪ ಪರಮಾತ್ಮನ್ ಈಗ ಇಂಥ ಕೂಳ್ ತಿಂದ್ರೆ ಯಾರು ಬದುಕಕ್ಕಾಗಲ್ಲ ಹಂಗಂದಿ. ನಾವು ಬರೀ ಹಸಿಮೆಣಸಿನ್ಕಾಯಿ ಹಿಂಡಿ ರೊಟ್ಟಿ, ಒಣ ಮೆಣಸಿನ್ಕಾಯಿ ಹಿಂಡಿ ರೊಟ್ಟಿ ಇದನ್ನು ಉಂಡು ಬಂದೈತಪ್ಪ. ಏನ್ ತರಕಾರಿ ಅವಾಗ ಹೇಳ್ತಿರ್ತೀರಿ? ತರಕಾರಿ ಇಲ್ಲವಾಗ ಹೊಲ್ದಾಗ ಹೋಗಿ ಗರ್ದಿ ಸೊಪ್ಪು ಹರ್ಕೊಂಬರ್ಬೇಕು, ತಾಳಿಸ್ಕೋಬೇಕು, ರೊಟ್ಟಿ ಸುಟ್ಕೋಬೇಕು. ಅನ್ನಲ್ರಿ ಇವಾಗ ಅನ್ನ ಊಟ ಮಾಡ್ತಿರ್ಲ ಒಟ್ಟ? ಹೇಳ್ಬಾರ್ದ್ರಿ. ಮುದ್ದೆ ಆ ಸೊಪ್ಪು ಹರ್ಕೊಂಬಂದು ಮುದ್ದೆ ಮಾಡ್ಕೊಂಡು ಅವದಕ್ಕೆ ತಕ್ಕಂದು ಮುದ್ದೆ ಉಂಟಿದ್ದು. ನಮಸ್ಕಾರ, ನೀವು ನೋಡಿದ್ರೆ ಸಣ್ಣ ಕಥೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿರುವ ಮೇಡ್ಲೇರಿ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ 100 ವರ್ಷ ಇತಿಹಾಸ ಉಳ್ಳಂತಹ ಕಂಬಳಿ ಮಾಡುವ ಸಣ್ಣ ಕೈಗಾರಿಕೆಗಳು ನಮಗಿಲ್ಲಿ ಸಿಗ್ತವೆ. 100 ವರ್ಷ ಇತಿಹಾಸ ಇದೆ ಸ್ನೇಹಿತರೆ, ನಾನು ಹೇಳ್ತಿರೋದು ನಿಮಗೆ. ಹೌದು, ಅಂಥ ಊರು ಮೇಡ್ಲೇರಿ. ನಾವು ಇವತ್ತು ಆ ಗ್ರಾಮಕ್ಕೆ ಬಂದಿದ್ದೀವಿ. ಬನ್ನಿ ಈ ಊರಿನ ವಿಶೇಷನ ತಿಳ್ಕೊಂತ ಯಾರು ಈ ಕಂಬಳಿಯನ್ನು ಮಾಡ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ತಡ ಯಾಕೆ ಮಾಡ್ತೀರಿ? ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತೀನಿ. ಸ್ವಾಗತ ಸ್ನೇಹಿತರೆ. ಶಿವಗಂಗವ್ರು. ಶಿವಗಂಗವ್ವ ದೇವರ ಹೆಸರು. ಶಿವ ಬೇರೆ ಗಂಗೆ ಬೇರೆ ಅಲ್ಲವ? ಯಾರನ್ನಪ್ಪ ನನಗೆ ಒಟ್ಟು ಇಟ್ಟದಲ್ಲ ನಮ್ಮ ಅಪ್ಪ ನಮ್ಮ ಅಂದ್ರೆ ಇಬ್ರು ಒಂದೇ ತಲೆ ಮೇಲೆ ಇಟ್ಕೊಂಡಾರೆ. ಆ ಉಣ್ಣಿ ತಗೊಂಡು ಒಣಗಿಸ್ತಾವ್ರೆ. ಅದನ್ನ ಉಣ್ಣಿ ಒಣಗಿಸ್ತೀರಿ? ಒಣಗಿಸಿ ಪಾಡ ಬಡಿದು ಅದನ್ನ ಅಂಜಿ ಹಾಕ್ಸ್ಕೊಂಬರ್ತಾವ್ರಿ. ಹಿಂಗೆ ಆ ಉಣ್ಣಿ ಈ ಉಣ್ಣಿ ಹಿಂಗೆ ಹಾಕತ್ರಿ. ಕುರಿ ಉಣ್ಣಿ ಇದು ಜೀನಿಗೆ ಹೋಗಕ್ಕಿಂತ ಮುಂಚೆದವ ಇದು? ಅದು ಮುಂಚೆದಾಗ ಹಂಗೆ ಹೆಂಗ ಕುರಿದ ಹೆಂಗೆ ಕಟ್ ಮಾಡ್ಸ್ಕೊಂತಿರ್ತಲ್ಲ ಹಂಗಿದ್ದು? ಕಟ್ ಮಾಡ್ಸ್ಕೊಂಬಂದಿದ್ರಿ. ಅದನ್ನು ಇದು ಹಿಂಗೆ ಹಾಕಿ ಮಾಡ್ಕೊಂಬರ್ತಾವ್ರಿ. ಈ ಥರ ನೈಸ್ ಮಾಡ್ಕೊಂಬರ್ತೀರಿ? ಅಂಜಿ ಒಬ್ಬರು ಮ್ಯಾಗ ಹಾಕ್ತಾರೆ, ಒಬ್ಬರು ಕೋಲೆಯಲ್ಲಿ ತಗೊಂಡು ದುಂಡು ಮಾಡ್ತಾವ್ರಿ. ದುಂಡು ಮಾಡಿ ಅದನ್ನ ಸುಳ್ಳಿ ಸುತ್ತಿಗೆ ಹಿಂಗೆ ತಗೊಂಬಂದು ಹಿಂಗೆ ರಾಟಿಗೆ ಹಾಕ್ತಾವ್ರಿ. ಎಷ್ಟು ವರ್ಷ ಆತವ ನೀವು ಮಾಡಕತ್ತೀಗ? 30 ವರ್ಷ ಆತ್ರಿ. 30 ವರ್ಷ ಬಂದು ಇಲ್ಲಿಗೆ ಬಂದು ನಾವು 30 ವರ್ಷ ಆತ್ರಿ. ರಾಟಿ ನೂತ್ಕಂತ ಅಂಜಿ ಹಾಕ್ಯಂತ 4 ಮಂದಿ ಮಕ್ಕಳು. ನನಗೆ 4 ಮಂದಿ ನೈತಿದ್ರು. 4 ಮಂದಿನೂ ನೈತಾರೆ? 4 ಮಂದಿದು ಬರೀ ಕಂಬಳಿ ಮಾಡೋದು ಕೆಲಸ? ಓದ್ಯಾರ ಅವರು? ಓದ್ಯಾರ. 7ನೇ ಕ್ಲಾಸು, 9ನೇ ಕ್ಲಾಸು, 8ನೇ ಕ್ಲಾಸು ಓದ್ಯಾರ. ನಿಮ್ಮ ಮನೆಯವ್ರು ಏನು ಮಾಡ್ತಿದ್ರಮ್ಮ? ನಮ್ಮ ಮನೆಯವರು ಇದನ್ನ ಮಾಡ್ತಿದ್ರಿ, ಕಂಬಳಿ. ನಮ್ಮ ಮನೆಯವರು ಅವ್ರ ಅಪ್ಪರು ಅವ್ರ ಅವ್ವರು ಎಲ್ಲರೂ ಇದನ್ನ ಮಾಡಿದ್ದಾರೆ. ಮಾಡ್ಕೊಂತ ಬಂದು ಮಕ್ಕಳಿದ್ದಂತೆ ಕಲಿಸಿ ಅವ್ರು ಹೋದ್ರು. ಈಗಿನ ಹೇಗತ್ತಿರಲಿ ದಾರ ಮಾಡಕತ್ತೀರಿ? ಈಗ ಅಲ್ಲೇ ಮಾಡಕತ್ತೀರ ಅಲ್ರಿ, ಅದಕ್ಕೆ ಹಾಕ್ತಾರೆ. ಈಗ ದಾರ ನೀವು ರೆಡಿ ಮಾಡ್ತಿರೋದು ಇದನ್ನ? ಇದು ಖಾಲಿ ಆಯ್ತು ನಿಮ್ಮ ಕೈಯಲ್ಲಿರೋದು? ಇದು ಖಾಲಿ ಆಯ್ತು ಅಂದ್ರೆ ಏನ್ ಮಾಡ್ತೀರಿ? ಭತ್ತ ತಗೊಂತೀವಿ, ಇದು ಕೂಡಿಸ್ಕೊಂತೀರಿ. ಈಗ ನಾವು ಹತ್ತಿ ಬಸಿತೀವಲ್ವ, ಬಸಿತೀವಲ್ಲ ಆ ಥರ ಇದೊಂಥರ ಲೆಕ್ಕ. ಇದು ಹಿಂಗೆ ನೂಲ್ತವ್ರೆ, ಇದು ನೂತು ಇದು ಹಿಂಗೆ ಹಾಕ್ತಾರೆ ಕಾಲಲ್ಲಿ ಹಾಕಿ. ಮತ್ತೆ ಇದು ಆತಂದ್ರೆ ಮತ್ತೆ ತಗೊಂತವ್ರಿ. ಇದರಲ್ಲಿ ತಗೊಳೋದು ಮತ್ತೆ ಇದು ನೂಲ್ ತರ ಬರ್ತದೆ ನಿಮಗೆ? ಹಿಂಗ್ ನೂತಾಗ ಬರೋದ, ನೂಲಿಲ್ದ ಬರೋದಲ್ಲ ಅದ. ಯಾಕೆ ಇದು ಸುತ್ತಕತ್ತೀರಿ ಈಗ ನೀವು? ಕುಕ್ಕಡಿ ಮಾಡಕತ್ತವ್ರಿ. ಜಾಲಿದಾವಲ್ರಿ ಹಂಗ್ ಮಾಡ್ತಾವ್ರಿ. ಕೊಡ್ರಿ ಅದನ್ನ ಕರೆ. ಇದು ಕುಕ್ಕಡಿ ಅಂತಾರ ನೀವು? ಇದು ಕುಕ್ಕಡಿ ಅಂತವ್ರಿ. ಒಟ್ಟಿತ ಎಷ್ಟು ಮೀಟರ್ ಬರ್ತದವ ಈ ದಾರಿ? ಇದು ಸುಮ್ ಮಾಡೋದು ಹಿಂಗೆ ಒಂದ್ ಲೆಕ್ಕ ಮೀಟರ್ ಲೆಕ್ಕ ಬರಲ್ರಿ ಇದು? ಉಂಡಿ ಲೆಕ್ಕ. ಉಂಡಿ ತೆಗಿತಾರ, ಅದಕ್ಕೂ ದೊಡ್ಡವ್ ತೆಗಿತಾರೆ, ಸಣ್ಣವ್ ತೆಗಿತಾರ. ಎಷ್ಟು ವರ್ಷವ ನಿಂಗೀಗ? ನನಗೆ 64 ರನ್ನ. 64?
ನಾವು ಬದುಕ್ತೀನಿಲ್ಲವಾ ನಿನ್ನಷ್ಟು. ಹೆಂಗೆ ಹೇಳ್ತೀಯಪ್ಪ ಪರಮಾತ್ಮನ್ ಬಿಟ್ಟಿದ್ದು. ಹಾ ಈಗ ಇಂಥ ಕೂಳ್ ತಿಂದ್ರೆ ಯಾರು ಬದುಕಕ್ಕಾಗಲ್ಲ. ಹಂಗಂದಿ. ನಾವು ಬರೀ ಹಸಿಮೆಣ್ಸಿನ್ಕಾಯಿ ಹಿಂಡಿ ರೊಟ್ಟಿ, ಒಣಮೆಣ್ಸಿನ್ಕಾಯಿ ಹಿಂಡಿ ರೊಟ್ಟಿ ಇದನ್ನು ಉಂಡು ಬಂದೈತಪ್ಪ ನಾವು. ಒಣಮೆಣಸಿನಕಾಯಿ ಹಿಂಡಿ ರೊಟ್ಟಿ, ಹಸಿಮೆಣಸಿನಕಾಯಿ ಹಿಂಡಿ ರೊಟ್ಟಿ, ತರಕಾರಿ ಪಲ್ಯ. ಏನು ತರಕಾರಿ ಅವಾಗ ಹೇಳ್ತಿರ್ತೀರಿ? ತರಕಾರಿನೂ ಇಲ್ಲವಾಗ. ಹೊಲ್ದಾಗ ಹೋಗಿ ಗರ್ಜಿ ಸೊಪ್ಪು ಹರ್ಕೊಂಬರ್ಬೇಕು, ತಾಳಿಸಿಕೋಬೇಕು, ರೊಟ್ಟಿ ಸುಟ್ಕೋಬೇಕು. ಅನ್ನಲ್ರಿ ಇವಾಗ ಅನ್ನ ಊಟ ಮಾಡ್ತಿರ್ಲ ಒಟ್ಟ? ಹೇಳ್ಬಾರ್ದ್ರಿ. ಮುದ್ದೆ ಆ ಸೊಪ್ಪು ಹರ್ಕೊಂಬಂದು ಮುದ್ದೆ ಮಾಡ್ಕೊಂಡು ಅವದಕ್ಕೆ ತಕ್ಕಂದು ಮುದ್ದೆ ಉಂಟಿದ್ದು. ನಿಮಗೆ ಕುರಿ ಇದ್ವಿ ನಾವು ಅವಾಗ? ಹೇಳ್ರಿ ಕುರಿ ಇಲ್ಲ. ಕುರಿ ಹೇಳ್ರಿ ನಮ್ಮ ಅಪ್ಪರ ಮನ್ಯಾಗ ಹೇಳ್ರಿ, ನಮ್ಮ ಮನ್ಯಾಗೂ ಇಲ್ಲಲ್ಲಿ. ನಾವು ಹಿಂಗೆ ಬದುಕೊಂಬಂದವ್ರಿ. ಇವಾಗ ಮಕ್ಕಳೆಲ್ಲ ಇದನ್ನೇ ಮಾಡಕತ್ತಾರೆ. ಮತ್ ಮಕ್ಳಿಗೆ ಬೇರೆ ದುಡಿಮೆ ಹಚ್ಚಲಿಲ್ಲ ನೀವು? ಇದನ್ನ ಆರಪ್ಪ ಕಲ್ಸಂದ್ರೆ 4 ಮಂದಿಗೆ ಇದನ್ನ ಮಾಡ್ಕೊಂತ ಉಂಟು. ಅದನ್ನೇ ಮಾಡ್ರಿ ಅಂತ ಹೇಳ್ಬಿಟ್ಟು. ಈಗ ಈ ಒಂದು ಉಂಡಿ ತಯಾರಾಗಬೇಕು ಅಂದ್ರೆ ಎಷ್ಟೊತ್ತು ಬೇಕವ ನೀನು ಮಾಡೋದಕ್ಕ? ಅಂತ ಅಷ್ಟು ನೂಲು ತವ್ರಿ ಕುತ್ಕೊಂಡವಲ್ಲ. ಉಂಡಿ ತಯಾರಾಗಕ್ಕ ಒಂದು 1/4 ಗಂಟೆ ಬೇಕು. 1/4 ಗಂಟೆ ಒಂದು ಉಂಡಿ ರೆಡಿ. ನಾವು ನೂತಂಗ್ರಿ ಅದು. ನಾವು ಜೋರ್ ನೂತ್ರ ಹಂಗೆ ಆಕತಿ ನೆಲ್ಕ. ಈಗ ನಿಮ್ದು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರಿ ಕೆಲಸ ಇದನ್ನ? ಹೇಳ್ರಿ ಇಟ್ಟಿದ್ದ ಮಾಡ್ದ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡೋದು ಇದನ್ನ? ಬೆಳಿಗ್ಗೆ ಎದ್ದು ಮಕ್ಕ ತೊಕೊಂಡು 1 ಗಂಟೆ ಹುಲ್ ತಂದ ಹಾಕ್ಲಕ್ಕೆ ಆಡಿಗೆ ನೀವೇ ಹೋಗ್ತೀರಿ? ಈಗ ಸ್ವಸ್ಥರು ಮಕ್ಳೆಲ್ಲ ಇದ್ರು ನೀವೇ ಹೋಗೋದು? ನಾನಾ ಹೋಗ್ಕೊಂಡ್ರಿ. ಹುಲ್ ತಗೊಂಡ್ಬಂದು ನೀರು ಕಾಯ್ಸ್ಕೊಂಡು ಮೈ ತೊಕ್ಕೊಂಡು ಊಟ ಮಾಡಿ ರಾಟಿ ಕೂತ್ಕೊಂಡ್ಬಿಡೋದು ಆರಾಮಾಗಿ. ಎಷ್ಟು ತನಕ ಅಷ್ಟು ತನಕ? ಮಧ್ಯಾಹ್ನ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟಾ? ಇಲ್ಲ ರೀ, ಮತ್ತು ಕುಂತ ಮ್ಯಾಗ ಕೇಳೋದಲ್ಲ. ಸಂಜೆ ತನಕನೇ 5 ಗಂಟೆ 4 ಗಂಟೆಗೆ ಎದ್ದು ಕಾಲ್ಗಿಲ್ ನೋಯ್ತಿಲ್ಲವ ನಿನ್ಗೆ? ನೋಯ್ತೈತಿ ಮತ್ತೆ ಏನು ಬಡ್ತಾನ ಬಳೆ ರೀ. ಇದ್ರಲ್ಲೇ ಮುದ್ದೆ ಉಣ್ಬೇಕಲ್ಲ, ಮತ್ತೆ ಇನ್ನೇನಲ್ಲ ಕೆಲಸ. ಹೊಲ್ದಾಗ ಮಾಡಕ್ಕೂ ಬರಂಗಿಲ್ಲ. ಇವೆಲ್ಲ ಮೊಣಕಾಲು ನೋವು ಬಂದವ್ರು, ಮತ್ತೆ ಇದ್ರಾಗ ನೂತ್ಕೊಂಡು ಜೀವನ ಮಾಡಂತ. ಈಗ ನಿಮ್ಮ ವಂಶಸ್ಥರ ಅಷ್ಟು ಇದನ್ನೇ ಮಾಡ್ತಿರೋದು ನೀವು? ನಮ್ಮ ಅಣ್ತಂಬ್ರು, ನಮ್ಮ ಮಾವನ ಮಕ್ಕಳು, ನಮ್ಮ ಎಲ್ಲರೂ ಮಾಡ್ತಾರೆ. ಇದೊಂಥರ ಬಾವಿಲಿ ನೀರು ಸೇದ್ದಂಗವ ನೀನ್ ಮಾಡ್ತಿರೋದು ಈಗ, ತಿರುಗಿಸ್ತಿರೋದು. ಬಾವಿಲಿ ಹೆಂಗ ಚಕ್ರದಲ್ಲಿ ನೀರು ಇದು ಮಾಡ್ತೀವಲ್ಲ, ಎಳಿತೀವಲ್ಲ, ಆತರ ಗಡಗದ್ದಂಗ ಬಾವಿ ಗಡ್ಗ ನೀರು ಹಾಕ್ಯಂದು ಕೊಡ್ಪನ ತಗಂತಾವಲ್ಲ, ಹಂಗ ಚರಕ ಅಂತಾರೆ. ಚರಕ ಸುಮ್ ಸುತ್ತಿರ್ಬೇಕು, ಈ ಕಡೆ ದಾರ ಸುತ್ತಿರ್ತೈತಿ. ಸುತ್ತಿರ್ಬೇಕು. ಇದು ಗಂಟೆ ಆತು ಅಂದ್ರೆ ಓತು ಅಂತಾನ ಬಿಡಿಸ್ತೀಯ ಮತ್ತೆ ಕುತ್ಕೊಂಡು? ಗಂಟಾಗಲ್ಲ. ಗಂಟಾಗಲ್ಲ. ಹಿಂಗ ಹಾಕೋಣದ್ ಏನಿ ಕೈಗೆ? ಈಗ ಎಷ್ಟು ಬೇಕಷ್ಟು ತಗೊಳೋದು. ನೀ ಎಳ್ದಂಗೆ ಎಳೆ ಬಿಡ್ಕಂತ ಹಿಂಗ್ ಬಿಡ್ಬೇಕ್ರಿ. ಹಿಂಗ ನೀವು ಮತ್ತೆ ಮೇಲೆ ಎತ್ಬೇಕು ಕೈನ. ಮೇಲೆ ಹತ್ರ ಎಳೆ ಆಗದಲ್ರಿ. ಅವ್ರು ನಮ್ಮ ಸೊಸಿ. ಎಷ್ಟು ಜನ ಸ್ವಸ್ಥರಮ್ಮಿಗೆ? ನಮ್ಮ ಮಾವನ ಸ್ವಸ್ಥರವ್ರು, ನನ್ನ ಸ್ವಸ್ಥರ ಏನ್ ಹೆಸರು ಅವ್ರದ್ದು? ಲಲಿತಾ ಅವ್ರಿ. ಅವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಳ ಮಾಡ್ರಿ. ಅದಕ್ಕೆ ಯಾರು ಮಾಡೋ ಮತ್ತೆ ಬೈಬೇಡವಾ, ನೀ ಹಿರಿ ಹಾಕಿದಿ ಮನ್ಯಾಗ. ಅದಕ್ಕೆ ಹಂಗಲ್ಲ. ಅಮ್ಮ ನಮಸ್ತೆ. ಅಮ್ಮ ನಿಮ್ಮ ಹೆಸರು? ಯಾವ ಊರವ ನಿಮ್ದು? ಐರಣಿ ಇಲ್ಲೇ ಐರಣಿ. ಇಲ್ಲಿಗೆ ಕೊಟ್ರ ಅಕ್ಕಪಕ್ಕದೂರಿಗೆ? ಎಲ್ಲ ಅಲ್ವಾ, ಮತ್ತೆ ಫಾರಿನ್ ಇದಕ್ಕೆಲ್ಲ ಕೊಡ್ಬೇಕು ಅಂತಾರ. ಅವಾಗಿನ ಕಾಲದಾಗ ಹಂಗದ್ದಲ್ಲಪ್ಪ. ಅವಾಗಿನ ಕಾಲದಾಗ ಹಂಗದ್ದಲ್ಲ. ಯಾರು ಒಳಗ ಚಲೋ ನೆಟ್ಗತ್ತೆ, ಕೈ ಕಾಲು ನೀನು ಇಟ್ಕತ್ತೆ, ಅಲ್ಲಿ ನೀನು ಬೇಕಂದ್ರೆ ಕೊಟ್ಟು ಮದುವೆ. ಈಗಿನ ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ಫಾರಿನ್ ದುಬೈ ಹೋಗ್ಬೇಕು ಅಂತಂತಾರಲ್ಲ. ಹೆಣ್ಮಕ್ಳು ಹೇಳ್ಬೇಡ, ಬೇಡ, ಅವ್ರ ಬಗ್ಗೆ ಸುದ್ದಿನೇ ಬೇಡ ಅಂತಿ. ಅವ್ರು ನಾವು ಕೊಟ್ಟಲ್ಲಿ ಮಾಡ್ಕೊಂಡಾರ. ನಮ್ಮ ಮನ್ಸಿಗೆ ಬಂತು, ನಾವು ಕೇಳಿಸ್ಕೊಂಡು ನಮ್ಮ ಮನೆ ಚಲೋ ಬಂತಂದ್ರೆ ನಾವು ಮಾಡ್ಕೊಂಡ. ಈಗ ಅವ್ರಿಗೇನು ಆಸೆ ಇರ್ಲಿಲ್ಲ ಹಂಗಾರೆ? ಈಗ ಅವ್ರು ಬೇಕಂತಂದ್ರೆ ನಾವು ಹಂಗ ಕಟ್ಕೊಂಡು ಓಡೋಗದ. ಈಗಿಂದು ಅವಾಗ ಹಂಗಿರ್ಲಿಲ್ಲ? ಇರ್ಲಪ್ಪ ಹಂಗ. ನಿಮ್ಮ ಕಾಲದಾಗ ಹಂಗೆಲ್ಲ ಇರ್ಲೇ ಇಲ್ಲ? ಕೇಳ್ಬೇಡಪ್ಪ, ಯಾರು ಒಬ್ರು ಹಿಂಗ ನಮ್ಮ ಕಾಲದಾಗ ಹೋಗ್ಯಾರ ಅನ್ನಂಗಲ್ಲ. ಈಗ ನೋಡಿ ಹೋಗೋದು, ಅಲ್ಲಿ ಹೋದ್ವ ಇಲ್ಲಿ ಹೋದ್ವ, ಈ TV ಮೊಬೈಲ್ ಬಂದು ಕೆಟ್ಟ ಕೆರ ಹಿಡಿದ್ರು. ಬಾಬಾ ಬಾಬಾ. ಏನ್ ಮಾಡಕತ್ತೀರಮ್ಮ ನೀವೀಗ? ಕಡ್ಗ ಮಾಡ್ತಾವ್ರಿ. ಕಡ್ಗ ಏನ್ ಉದ್ದೇಶಕ್ಕೆ ಮಾಡತ್ ಕಡ್ಗನ? ಇದನ್ನ ಮಾರಕ್ ತಗೊಂಡ್ರಿ. ಅಂದ್ರೆ ಈ ಮಕ್ಳಿಗೆಲ್ಲ ಹಾಕ್ತಾರಲ್ರ, ಸೇಲಕ್ಕ ಒಂದ್ ತಗೊಂತಾರ. ಏನೇನ್ ಮಾಡ್ತೀರಿ? ಬರೀ ಕಡ್ಗ ಅಷ್ಟೇ ಮಾಡಿದ್ರೆ ಏನ್ ಮಾಡ್ತೀರಿ? ದಾರ ಮಾಡ್ತಾರ, ಕಡ್ಗ ಮಾಡ್ತಾವ್ರಿ, ಟೋಪಿ ಎಣಿತೇವ್ರಿ. ಟೋಪಿ ಐತ್ರ? ಟೋಪಿ ನೋಡ್ಬೋದಾ? ಕೊಟ್ರಣ ಟೋಪಿ ಇದ್ರ ನೋಡೋಣ ಅಂತಂಗ್ರೆ. ಬಟ್ ಅವ ಇದನ್ನ ಏನು ಉದ್ದೇಶಕ್ಕೆ ಹಾಕಂತೀರಿ ಈ ಕಡ್ಗನ? ಇದನ್ನ ಇದು ಒಳ್ಳೇದಕ್ಕಾಗಲಿ, ಯಾವ್ದಾರ ಒಂದು ಕಾಟ ಕರ್ಮ ಬಂದ್ರೆ ಇದು ತಡಿಯತೈತಿ. ಇದು ಕುರಿ ಉಣ್ಣಿ ತಡಿತೈತಿ, ಒಳ್ಳೇದಾಕತಿ. ಇದ್ರ ಕುರಿ ಉಣ್ಣೆಲಿ ಏನೇನು ಮಾಡ್ಬೋದು? ಕಡ್ಗ ಮಾಡ್ಬೋದು, ಕಂಬಳಿ ನೇಯ್ಬೋದು, ಹಗಡ ಮಾಡ್ಬೋದು, ದಾರ ಮಾಡ್ಬೋದು, ಕೈ ಕಟ್ಕೊಳಕ ಕೊಂಡ್ಲ ಮಾಡ್ತಾರೆ. ಕೊಂಡ್ಲ ಅಂದ್ರೆ ಬೆದರ್ಗೊಂಬೆ ಅಂತಂದು ಅವ್ನು ಮಾಡ್ತಾರೆ. ಆಮೇಲೆ ಗಾಡಿ ಕಟ್ಟಕ ಹಗಡ ಮಾಡ್ತಾರೆ. ಎಲ್ಲವೂ ಆಗೋದು ಕುರಿ ಉಣ್ಣೆನೇ. ಎಲ್ಲ ಮಾಡಿದ್ರೆ ಕುರಿ ಉಣ್ಣಾಗ ಹಾಕತ್ರಿ. ಈಗ ಉಂಡಿ ನೂಲು ಒಂದು ಬಂದತ್ತಲ್ರಿ, ಅವು ಯಾತಕ್ಕೂ ಬೇಡ, ಗೊಮ್ಮ ಅಂತ ತಗ. ಇದನ್ನು ನಮ್ಮದು ಗೊಮ್ಮ ಅನ್ನಂಗಲ್ಲ. ಈ ಸ್ಮೆಲ್ ಇಲ್ಲಿದು ಇಲ್ಲ. ಒಂಥರ ಏನೋ ಸ್ಮೆಲ್ಲೇ ಇಲ್ಲದಿದ್ದು, ಸ್ವಾದ ಇಲ್ದಂಗೆ. ಅವು ಸ್ಮೆಲ್ ಬರ್ತಾವೆ ಅಂತೀರಿ? ಇದು ನೀವು ಮಾಡಿರೋ ಟೋಪಿ ರೀ ಸ್ನೇಹಿತರೆ. ಟೋಪಿ ಯಾರಿಗಾರು ಬೇಕಾದರೆ ಲೀಲಾ, ಏನಮ್ಮ ನಿಮ್ಮ ಹೆಸರು? ಲಲಿತಮ್ಮನ ಸಂಪರ್ಕಿಸಿ. ಅವ್ರಿಗಿಂತ ಮುಂಚೆ ಅಮ್ಮನ ಸಂಪರ್ಕಿಸಿ. ಅಮ್ಮ ಬೈದ್ರೆ ಕಷ್ಟ ಮತ್ತಿಲ್ಲ ಅಂದ್ರೆ. ಹೇಳಮ್ಮ, ಇದು ಟೋಪಿ ಯಾರು ಮಾಡಿರೋದಮ್ಮ? ಇದು ಅವರು ನಮ್ಮ ಸ್ವಸ್ಥರು ಮಾಡ್ಯಾರ.
ಇವರು ಲಲಿತಮ್ಮರು ಇನ್ನೊಬ್ಬ ಸೊಸಿನಾಗ ಚಳಿ ಟೋಪಿನ ಇದು ಏನು? ಹಾಂ ಚಳಿಗೆ ಹಾಕೋಣದು. ಚಳಿಗೆ ಹಾಕ್ಯಾನದು, ಹೊಲಕ್ಕೆ ಹೋದ್ರೆ ಹಾಕ್ಯಾನದು, ಮಳೆ ಬಂದ್ರೆ ಹಾಕ್ಯಾನದು, ಅದು ಎಲ್ಲದಕ್ಕೂ ಅದು ರೆಡಿ ಹಾಕದು. ಆಮೇಲೆ ನಾನ್ ನೋಡಿರೋದು ಈ ಕಂಬಳಿ ಇವೆಲ್ಲದನ್ನು ಕೂಡ ಕುರುಬ್ರ ಜನ ಅಂದ್ರೆ ತುಂಬಾ ಬಳಸ್ತಾರೆ, ಹೌದ್ರಾ? ಈ ಸಂಚಾರಿ ಕುರುಬ್ರುಗಳು, ದನಗಾಯಿಗಳು, ಇಂಥವ್ರು ಎಲ್ಲರೂ ಉಪಯೋಗಿಸ್ತಾರೆ ಅದನ್ನ. ಇದು ಅಂದ್ರೆ ಸೈಜಿಗೆ ತಕ್ಕಂಗ್ ಮಾಡಿರೋ ಅಥವಾ ಏನಿದು ಸಣ್ಣ ಮಕ್ಳದ್ದು? ಇದು ನಂಗೆ ಆಗಲ್ಲ, ನೀನು ಹಾಕ್ಯ, ನೀನು ಆಗಲ್ಲ ಇದು ನನಗ. ಹಾಕತ್ ನೋಡೋಣ, ಹಾಕ್ಯ ಇದಾಕತ್ರ ಇದು ಟೋಪಿ ಹಿಂಗೆ ಚಳಿಗೆ ಹಾಕೋಣದು. ಹಂಗೆ ಹಾಕ್ಯಂದು ನೀನು ಎಲ್ಲಿಗಾರ ಚಂದ ಕಾಣಕತ್ತಿ ಅನ್ಸುತ್ತೆ ನೋಡ್ರಿ ನಾ ಎಲ್ಲ. ಎಲ್ಲಿಗಾರ ಮಳೆ ತೊಯ್ಯೋದಿಲ್ಲ, ಇದು ತೊಯ್ಯಲ್, ಇದು ತೊಯ್ಯಲ್ಲ. ಹೋದ್ರೆ ನೀರು ಎಳಿತೈತ್ರಿ, ಕೊಡಿ ಬಿಡ್ರಿ ಹಂಗೆ ಹಿಂಗ ಅಂದ್ಬಿಟ್ಟು ಹೋಗತಿ ಅಂತ. ನೀನು ಹಿಡ್ಕೊಂಡು ಒಯ್ದು ಹಿಂಗೆ ಟೋಪಿ ತಕ್ಕಂದು ತೊಯ್ದೆ ಅಂದ್ರೆ ಹಿಂಗಂದು ಹೋಗತ್ತಿ, ಅಷ್ಟು ನೀರು ಹೋಗ್ಬಿಡ್ತತಿ. ಮತ್ತೆ ಹಾಕ್ಯಾರ ಇದು ಒಟ್ಟು ಚಳಿಗ, ಇದು ಚಳಿಗೆ ಮಳೆಗೆ ಅದು ಇವನ್ನೆಲ್ಲ ನೀವು ಕೈಯಲ್ಲಿ ಎಣಿತೀರಿ ಕೈಯಲ್ಲಿ. ಒಟ್ಟು ಇದನ್ನ ನೀವ ತಯಾರು ಮಾಡೋದು? ನಾವು ತಯಾರು ಮಾಡೋದು. ಆಮೇಲೆ ಇದಕ್ಕೂ ನೀವು ಮೇಣ ಹಾಕ್ತೀರಾ? ಇದ್ರದ್ದು ಏನು ಹಾಕಂಗಿಲ್ಲ, ಈಗ ನೂತದ್ದು ಅಷ್ಟ. ಇದು ವೇಸ್ಟ್ ಉಣ್ಣಿಯಿಂದ ತಯಾರು ಮಾಡೋದು ಅಥವಾ ಚೆನ್ನಾಗಿರೋದು? ಇಂಥದ್ರಿ ಈ ದಾರದಿಂದಾನೆ ಎರಡೆರಡು ಸುತ್ತವ್ರೆ ಅದಕ್ಕೆ. ಇದಕ್ಕೆ 2 ಸುತ್ತ ಬರ್ತೈತೇನು? ಇದೊಂದು ಕುಕ್ಕಡಿ, ಇದೊಂದು ಕುಕ್ಕಡಿ ಹಾಕ್ಯಂತವ್ರಿ. 2 ಸುತ್ತಿ ಉಂಡಿ ಮಾಡ್ತಾವ್ರಿ. 2 ಉಂಡಿ ಸುತ್ತಿಗೆಂದು ದಾರ ಹಂಗೆ ಟೋಪಿ ಹೊಡಿತಾರೆ. ಟೋಪಿ. ಆಮೇಲೆ ಈ ಗ್ವಾರಪ್ಗಳು ಹಾಕ್ತಾರಲ್ರಮ್ಮ ಇದನ್ನ? ಗ್ವಾರಪ್ಪರ ಹಾಕ್ತಾರ, ನಿಮ್ಮಂತರ ಹಾಕ್ತಾರ, ನನ್ನಂತಕ್ಕೆ ಸಳಿ ಬಂದಕ್ಕೆ ನಾನು ಹಾಕ್ತಾನೆ. ಈ ಊಟ ಆಗೈತಿ ನಿಮ್ದಲ್ಲ? ಆತ್ರಿ ಊಟ ನಡ್ರಿ, ಊಟ ಮಾಡ್ರಿ. ಇರ್ಲವಾ ಮಾಡೋದು? ಅನ್ನ ಸಾರು ಊಟ ಮಾಡಿ ನಡ್ರಿ. ನಿಮ್ದಾಗಿದೆ ಸಾಕು ನಮಗ. ಈಗ ಇದು ಮುಗಿತಮ್ಮ, ಇದಿಷ್ಟು ಸುತ್ತು ಇದನ್ನ ಒಂದು ರೆಡಿ ಮಾಡಿದ್ರೆ ಮುಗಿತು ನಿಮ್ ಕೆಲಸ. ಈಗ ಒಂದ್ರದ್ದು ಒಂದದ್ದು ಇಷ್ಟ ಆಗ್ಬೇಕಲ್ರಿ. ನಿಮ್ಮ ಹೆಸ್ರಮ್ಮ? ಶಾಂತಮ್ರಿ. ಯಾವ ಊರು? ಮೆಡ್ಲೇರೇನ್ರಿ ನಿಮ್ದು? ಏನ್ ಮಾಡಕತ್ತೀರಮ್ಮ ನೀವು? ಟೋಪಿ ಎಣಿತಾವ್ರಿ. ಟೋಪಿ ಈ ತರದ್ದು ತೋರ್ಸಮ್ಮ, ಹೆಂಗ್ ಮಾಡಕತ್ತೀರಿ ಅಂತೇಳಿ ತೋರಿಸ್ತಾನ ನೋಡ್ರಿ. ಇದು ತ್ರಿಶೂಲ್ ಕಡ್ಡಿ ಅಲ್ರ ಇದು? ಸುಜನ್ ಕಡ್ಡಿ ಅಂತವ್ರಿ ನಾವು. ಹಾ, ಈ ತರ ಹೆಣಿ. ಇದು ಡಬಲ್ ದಾರದಿಂದ ಮಾಡಕತ್ತೀರಿ ನೀವು? ಹ್ಞೂನ್ರಿ, ಡಬಲ್ ಬೇಕ್ರಿ ಇದಕ್ಕೆ. ಸಿಂಗಲ್ ದಾರ ಆದ್ರೆ ಆಗಲ್ಲ? ಆಗಲ್ರಿ, ಚೆನ್ನಾಗ್ ಆಗಲ್ರಿ. ಅದು ಭಾಳ ಹೋಲ್ ದೊಡ್ಡದಾಗ್ತೈತ್ರಿ, ಅದಕ್ಕೆ ನಾವು ಡಬಲ್ ಎಳಿನ ಹಾಕ್ತೀವಿ. ಈಗ ಒಂದು ಟೋಪಿ ಮುಗ್ಸಕ್ಕೆ ಎಷ್ಟು ದಿವಸ ಬೇಕಮ್ಮ ನಿಮಗೆ? ಹಾಕವ್ರಿ, ದಿವ್ಸಕ್ಕೆ 4-5 ಹಾಕವ್ರಿ. ಕಂಬಳಿ ಮಾಡೋಕ್ಕಿಂತ ನಿಮ್ದೆ ಬೇಗ ಹಾಕತ್ತಲ್ಲ ಹಂಗಾರೆ? ಅಯ್ಯೋ ಇವ್ ರೇಟ್ ಜಾಸ್ತಿ ಇಲ್ರಿ ಇವು. ಅಲ್ಲ, ಮೇಳ್ಲೇರಿ ಜನ ಹೆಂಗಿದಾರೆ ಅಂತ ಅಂದ್ಬಿಟ್ರೆ ಮನೆ ಮಂದಿಗೆಲ್ಲ ಕೆಲಸ ಕೊಟ್ಬಿಡಾರೆ. 5-4 ಹಾಕವ್ರಿ ದಿಸಕ್ಕೆ. ಅಲ್ಲ, ಅದೇ ಹೇಳಿದ್ದು, ಮೇಳ್ಲೇರಿ ಜನ ಗಂಡು ಮಕ್ಳೆಲ್ಲ ಕಂಬಳಿ ಮಾಡಿದ್ರೆ ಹೆಣ್ಮಕ್ಳೆಲ್ಲ ಕುತ್ಕೊಂಡು ನೀವೇನ್ ಮಾಡ್ತೀರಿ ತಗೊಳ್ರಿ, ಏನದು ಕಡ್ಗ ಟೋಪಿ ಇನ್ನೇನ್ ಮಾಡ್ತೀರಮ್ಮ? ಈ ದಾರ ಮಾಡ್ತಾವ್ರಿ, ಕೈ ಹಾಕ್ಯಾನ ಕಡಗ ದಾರ ಮಾಡ್ತಾವಿ, ಟೋಪಿ ಮಾಡ್ತಾವಿ. ಗಂಡು ಮಕ್ಳೆಲ್ಲ ಕಂಬಳಿ ಮಾಡಿದ್ರೆ ನೀವು ಇದಿಷ್ಟು ಸಣ್ಣ ಪುಟ್ಟ ನೀವು ಮಾಡ್ತೀರ. ಒಟ್ಟು ಉಣ್ಣಿ ಮಾತ್ರ ವೇಸ್ಟ್ ಮಾಡಬಾರ್ದಪ್ಪ ತಂದಿದ್ದು. ಹೌದು, ವೇಸ್ಟ್ ಆಗಂಗಿಲ್ರಿ. ಗೊಂಬಿ ಮಾಡ್ತಾರ್ರಿ, ಇದ್ರ ಗಾಡಿಗೆ ದೃಷ್ಟಿಗೊಂಬಿ ಇವೆಲ್ಲ ಮಾಡ್ತೀರಿ. ಎಷ್ಟು ವರ್ಷದಿಂದ ಮಾಡ್ತೀರಮ್ಮ ನೀವು? ನಾವೆಲ್ಲ ತುಂಬಾ ಸಣ್ಣರಿದ್ದಾಗಿಂದ ಮಾಡ್ತಾ ಇದಾವ್ರಿ. ನಿಮ್ಮ ಅಪ್ಪರು ಮಾಡ್ತಿದ್ರ ಕಂಬಳಿ ಅವೆಲ್ಲ? ಹ್ಞೂನ್ರಿ. ಯಾವ ಊರಂದ್ರೆ ನಿಮ್ದು? ಇದಾವ್ರಿ ಮೇಡ್ಲೇರಿ. ಮೇಳ್ಲೇರಿನೇ. ನಿಮ್ಮ ಅಪ್ಪರು ಮಾಡೋದು ನೋಡಿ ನೀವು ಕಲ್ತಿರೋದನ್ನ? ಅವ್ರ ಮನೇನ ಇದಾವ್ರಿ, ಗಂಡ ಮನೆ. ಒಟ್ಟು ಮನೆ ಕೆಲಸ ಎಲ್ಲ ಮುಗಿಸೋದು, ಮತ್ತೆ ಫ್ರೀ ಇದ್ದಾಗೆಲ್ಲ ಕುತ್ಕೊಂಡು ಟೋಪಿ ಕಡ್ಗ ಇವೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು. ಇವ್ರು ಈಗ ಮಾಡ್ತಿರೋದಮ್ಮ, ನೀವೀಗ ನೀವೇನ್ ಮಾಡ್ತಿದ್ದೀರಾ? ಅದು ಎಲ್ಲಾ ತರದ್ದು ಇರ್ತೈತ್ರಿ ಉಣ್ಣೆ, ಅದನ್ನ ಆರಿಸ್ಕೊಂಡು ಅದನ್ನ ಒಣಗಿಸ್ಕೊಂಡು ಹೋಗಿ ಹಾಕ್ಸ್ಕೊಂಬರ್ಬೇಕ್ರಿ. ಜೀನಿಗೆ ಹಾಕ್ಸ್ಕೊಂಬರ್ಬೇಕು. ಈಗ ನಾವ್ ಹೆಂಗ ಕಾಳು ಪಾಳು ಹಾಕೊಂಬರ್ತೀವಲ್ಲ ದಿನಸಿ, ಆತರ ಅದಕ್ಕೆ ಹಾಕ್ಸ್ಕೊಂಬರ್ಬೇಕು. ಹಾಕ್ಸ್ಕೊಂಬಂದ್ಮೇಲೆ ಆ ತರ ನೂಲ್ ಅದು ಫಸ್ಟ್ ಆಗರೆ ಗಿರಣಿ, ಅದಾದ್ಮೇಲೆ ನೂಲು, ಆಮೇಲೆ ಕಂಬಳಿ ಟೋಪಿ ಕಡ್ಗ ಎಲ್ಲಾ ತರದ್ದು ಇರ್ತೈತಿ, ಅದು ಮಿಕ್ಸ್ ಇರ್ತೈತಿ. ಅದನ್ನ ಆರಿಸ್ಕೊಂಡು ಇದು ನೀವು ತಡ್ರಿ, ಈಗ ಟೋಪಿ ಮಾಡಿರಲ್ಲ ಇಲ್ಲಿ, ಇದು ಉಣ್ಣೆ ಐತಿ, ಇಲ್ಲೂ ಉಣ್ಣೆ ಐತಿ, ಅದು ಉಣ್ಣೆ ಇದು ನಡಕ್ ಹಾಕಿರೋ ದಾರ ನೀವು. ಹ್ಞೂನ್ರಿ, ಅದಂದ್ರ ಅದು ಬೇರೆ ಬಣ್ಣ ಕಲರ್ ಹಾಕಿ ಅದು ಉಣ್ಣಿನ ಬಣ್ಣ ಕೂರ್ಸಿರ್ತದೆ ಅದಕ್ಕೆ, ನಿಮ್ಗೆ ಯಾವ ತರ ಬೇಕೋ ಆ ಕಲರ್ ಅಲ್ಲಿ. ಈ ಕಲರ್ ಮಾಡಿರಿ ಹಂಗಾರ ಇಲ್ಲಿ. ಯಾರಿಗಾರು ಬೇಕಾದ್ರೆ ಮೇಡ್ಲರಿಗೆ ಬಂದು ತಗೊಂಡೋಗ್ರಿ ಸ್ನೇಹಿತರೆ. ಮಳೆ ಬಂದ್ರು ಏನು ತೊಂದ್ರೆ ಇಲ್ರಿ, ಬೆಚ್ಚಗಿರ್ತೈತಿ. ಇದು ನಾವು ಮಾಮೂಲಿ ದಾರದ ಹಾಕಂತೀವಲ್ಲ, ಹತ್ತಿದಕ್ಕಿಂತ ಬೆಸ್ಟ್ ಇದು. ಇದು ಚೆನ್ನಾಗಿರ್ತೈತ್ರಿ ಹತ್ತಿದಕ್ಕಿಂತ. ಹತ್ತಿದಕ್ಕಿಂತ ಚೆನ್ನಾಗಿರ್ತೈತಿ. ಇದ್ರಲ್ಲಿ ಶೊಟ್ರು ಗಿಟ್ರು ಬರ್ತಾವ್ರ? ನೀರ್ ಬಿದ್ದಿದ್ರೆ ನೀರ್ ತೆಳಗ್ ಶೊಟ್ರು ಮಾಡಲ್ಲ? ಮಾಡ್ತಿದ್ರು ಅವಾಗ ಒಬ್ರು, ಆದ್ರೆ ಈಗ ಯಾರು ಮಾಡ್ತಾ ಇಲ್ಲ. ಅಮ್ಮ ಹೆಸ್ರೇನಮ್ಮ ನಿಮ್ದು? ಪುಟ್ಟವ್ರಿ. ಪುಟ್ಟವ್ವ. ಏನ್ ಮಾಡಕತ್ತೀವ ಈಗ? ಹಾಸು ಹಾಕತ್ತೇನೆ. ಹಾಸು ಒಯ್ಯೋದು ಅಂತಾರ ಇದಕ್ಕ? ಅಂದ್ರೆ ಏನು ಉಂಡಿ ಮಾಡೋದು? ಉಂಡಿ ಮಾಡೋದಲ್ಲ, ಉಂಡೆ ಕಂಬಳಿ ನೂಲ್ ರೆಡಿ ಮಾಡೋದ? ದ್ಯಾಂಗ್ ಮುರಿ ಮಾಡೋದು, ದ್ಯಾಂಗ್ ಹಾಸು ಇದು ಅಲ್ಲೇ ಐತಲ್ಲ. ಅಲ್ಲಿ ಐತಲ್ಲ, ಅದ್ ಕೊಟ್ರಿ ತೋರಿಸ್ತೀನಿ ಅದನ್ನ. ಹಾ, ಈ ತರಮ್ಮ ನೀವು ಮಾಡ್ತಿರೋದು ಇದನ್ನ? ಈ ತರ ಈಗ ಅವ್ರಿಗೆ ಅಲ್ಲಿ ನೇಯಕ ನಾವು ಅಲ್ಲಿ ಅಣಿ ಮಾಡಿಕೊಡೋದು. ಅಮ್ಮ 1 2 3 4 5 ಜನ ಹೆಣ್ಮಕ್ಳು ರೆಡಿ ಮಾಡ್ಕೊಡಕತ್ತೀರ ಅವ್ರಿಗೆ, ಗಂಡ್ಮಕ್ಳಿಗೆ. 5 ಜನ ಗಂಡ್ಮಕ್ಳು ಹೊರಗೆ ದುಡಿಯಕತ್ತಾರ, 5 ಜನ ಹೆಣ್ಮಕ್ಳು ಒಳಗೆ ದುಡಿಯಕತ್ತೀರ ನೀವು. ಒಳಗೆ ದುಡಿಯಕತ್ತೆ, ಉಣ್ಣೆ ಸಿಗಂಗಿಲ್ಲ ಮುರಾಗ. ಇದು ಯಾವ್ದ ಕರ್ಮ್ ಉಂಡು ಬಂದವು ಈಗ ಸರಿ ಇಲ್ಲವು, ಸರಿ ಇಲ್ಲ. ನಮ್ಮ ಈ ಉಣ್ಣೆ ಸಿಕ್ಕ್ರೆ ನಮ್ಮೂರ ಕಸಬು, ಒಳ್ಳೆ ಉಣ್ಣಿ ಸಿಕ್ಕ್ರೆ, ಒಳ್ಳೆ ಉಣ್ಣೆ ಸಿಕ್ಕ್ರೆ. ಈಗ ಬರಂಗಿಲ್ಲ, ಅಷ್ಟು ಬರೀ ಕ್ಯಾಂದ್ ಗುರಿ ತರಕತ್ಯಾರ. ಈಗ
ಕ್ಯಾನ್ ಗುರಿ ತರಕತ್ಯಾರ. ಈಗ ಕ್ಯಾನ್ ಗುರಿ ನಮ್ಗೆ ಹಿಡ್ಸ್ಬೇಕಲ್ರಿ, ಹಿಡ್ಸೋದಿಲ್ಲ. ಹಿಂಗೆ ಯಾವ್ಯಾವ ತರೋದು ಹೊಯ್ಯೋದ ಮಾಡೋದು ಕಸಬು ಕುತ್ಕೊಲಾರ್ದು. ಎಷ್ಟು ವರ್ಷದಿಂದ ಮಾಡಕತ್ತೀರಮ್ಮ ನೀವು? ನಾವು ಈಗೆಲ್ಲ ಬೆಳೆದು ಸತ್ರಿ ಒಂದು 70 ವರ್ಷ ಆಗಿದೆ. 70 ವರ್ಷ ಮಾಡಕತ್ತೆ. ಹ್ಞೂ ಈ ಥರ ಈಗ ರೆಡಿ ಮಾಡಿ ಈ ಥರ ಮಾಡ್ಕೊಡ್ತೀರ ಅವರಿಗೆ? ಹ್ಞೂ ರೀ. ಅವ್ರು ಆಮೇಲೆ ಕಂಪ್ನಿ ಮಾಡ್ಕೊಂತಾರ? ಆಮೇಲೆ ಅಲ್ಲಿ ಒಯ್ದು ಅಂಬ್ಲಿನ ಹುಣ್ಸೆಹಣ್ಣಿಂದ ಹಿಟ್ಟು ಬೀಸ್ಕೊಂಬರ್ತಾವೆ. ಬೀಸ್ಕೊಂಬಂದು ಅಂಬ್ಲಿ ಮಳಿಸ್ತಾವೆ ಒಲೆ ಮೇಲೆ ನೀರು ಪದಡಿ ಅದನ್ನ ಮೆತ್ತಗೆ ಅದನ್ನ ಮಾಡಿ ಕೊಟ್ಟಿಂದಾಗ ಅವ್ರು ಅಲ್ಲಿ ಎಳೆ ಹರಿಸ್ಕೊಂಡು ಉಂಕಿ ಮಾಡ್ತಾರೆ. ಅಲ್ಲಿ ಹಂಗೆ ಮಾಡ್ತಾರಲ್ಲ, ಉಂಕಿ ಮಾಡ್ಕೊಂಡು ತಂದು ಇನ್ನು ಕಂಬ್ಳಿನ. ನಿಮಗೆ ಎಷ್ಟು ಜನ ಮಕ್ಕಳು? ಇದು 3 ರೀ. ಅವರು ಕಂಬಳಿ ಮಾಡ್ತಾರಮ್ಮ? ಅವರು ಮಾಡ್ತಾರ್ರಿ ಕಂಬ್ಳಿ. ಮತ್ತೆ ನಮ್ಮೂರ ದಂಡ್ಯಾರ ಇದ್ರಿ ಕಂಬಳಿನ ದಂಧಿ, ಬೇರೆ ಕೆಲಸನೇ ಇಲ್ಲಪ್ಪ. ಅದಾವು ಮಾಡಾರಿಗೆ. ಕುರಿಗೆ ವ್ಯಾಪಾರಕ್ಕೆ ಹೋಗಾರ, ಕಂಬಳಿ ಮಾಡ್ತಾರ, ತೆಪ್ಪಿಗೆ ಮಾಡ್ತಾರ. ಅವ್ರವ್ರ ಬುದ್ಧಿ ಹೆಂಗೈತೆ ಹಂಗೆ ಮಾಡ್ತಾರ. ಅಣ್ಣ ಈಗ ಕಂಬಳಿ ಎಲ್ಲ ಮಾಡೋದ್ ಪ್ರೊಸೆಸ್ ಎಲ್ಲ ನೋಡೋದಲ್ಲ ನಾವೀಗ. ನೀವೆಲ್ಲ ಮೂಲತಃ ಏನು ಮೇಡ್ಲಿರಿ ಗ್ರಾಮದಲ್ಲಿ ಜನರು ಇದಾರೆ ಅಂತಂದ್ರೆ ಹೆಣ್ಮಕ್ಳು ಒಳಗೆ ಕೆಲಸ ಮಾಡೋರ, ಗಂಡ್ಮಕ್ಳು ಹೊರಗ ಕೆಲಸ ಮಾಡ್ತಾರೆ ಅಂದಂಗೆ. ಒಟ್ಟು ಎಲ್ಲರೂ ಕೂಡ ಮಾಡೋದು ಕುರಿ ಉಣ್ಣೆ ಮೇಲೆ ನಿಮ್ ಜೀವನ ನಡೀತಿರೋದು. ಹಂಗಾರೆ ಈ ಜೀವನ ಮಾಡ್ತಿರ್ತಕ್ಕಂಥ ನೀವು ಕುರಿ ಉಣ್ಣೆಯಲ್ಲಿ ಏನ್ ರೇಟ್ ಇಂದ ನೀವು ಕಂಬಳಿನ ಮಾರ್ತೀರಾ? ಏನ್ ರೇಟ್ ಇಂದ ಎಲ್ಲಿಂದ ಎಲ್ಲಿ ತನಕ ಇದಾವೆ ರೇಟು ಅಂತ? ಮೊದ್ಲು ನೋಡ್ರಿ 100-150 ರೂಪಾಯಿಂದ ಇದ್ವು ಸುಮಾರು ವರ್ಷದಿಂದ. ಈಗೆಲ್ಲ 5,000-6,000 ಮಟ್ಟ ಬಂದೈತಿ. 5,000-6,000? ಹೌದ್ರಿ. ಅವಾಗೆಲ್ಲ ಕಮ್ಮಿ ಇತ್ತು, ಈಗ ಜಾಸ್ತಿ ರೇಟ ಬಂದೈತಿ. ಉಣ್ಣಿ ಸಿಗಲ್ಲ. ಹಂಗಾಗಿ ಈಗ ಅಂದ್ರೆ ಚಲೋ ಕಂಬಳಿಗೆ ಬೇಡಿಕೆ ಬಂತ್ರಿ, ಹಂಗಾಗಿ ರೇಟ್ ಜಾಸ್ತಿ ಆಗೈತೆ. ನಾವು ಆರ್ಡರ್ ಕೊಟ್ರೆ ಮಾತ್ರ ರೆಡಿ ಮಾಡ್ತೇವೆ ನೀವು. ಹೌದ್ರಿ. ವೇಸ್ಟ್ ಆಗಬಾರ್ದು, ವೇಸ್ಟ್ ಆಗಲ್ಲ. ಯಾಕಂದ್ರೆ ಅದಕ್ಕೆ ನೂಲು ಸಿಗಲ್ಲ. ನೂಲು ಸಿಗ್ಲಿಲ್ಲ ಕಾರಣದಿಂದ ಆರ್ಡರ್ ಕೊಟ್ಟವ್ರಿಗೆ ರೆಡಿ ಮಾಡ್ತೇವೆ. ರೇಟ್ ಅಂತೂ ಜಾಸ್ತಿ ಆಗೈತೆ ರೀ. ಮೊದಲೆಲ್ಲ 50-100 ರೂಪಾಯಿಗೆ ಮಾರೋದು. ಅಂದ್ರೆ ಅವಾಗ ಏನಾಗದಂದ್ರೆ 1,500ರಿಂದ 2,000 ಕಂಬಳಿ ಹುಟ್ಟದ ನಮ್ಮ ಊರಲ್ಲಿ. 1-2 ದಿವಸ 3 ದಿವಸ? ಒಂದು ದಿವಸಕ್ಕೆ ಹುಟ್ಟದ್ರಿ. ಒಂದು ದಿವಸಕ್ಕೆ 2,000? ಹೌದ್ರಿ. ಅಷ್ಟು ಮಗ್ಗ ಇದ್ವು, ಅಷ್ಟು ನೂಲು ಸಿಗೋದು, ಅಷ್ಟು ರೆಡಿ ಮಾಡಾರ ಇದ್ರೆ. ಈಗ ಏನಂದ್ರೆ ಬರ್ತಾ ಕಡಿಮೆ ಆಯ್ಕೆ ಹೋಯ್ತು. ಆ ಸೇಲ್ ಕಡಿಮೆ ಆಯ್ತು, ಅದಕ್ಕೆ ನೂಲು ಸಿಗೋದು ಕಮ್ಮಿ ಆಯ್ತು. ಆಮೇಲೆ ಈಗ ಪಾಣಿಪತದಿಂದ ಬಂದಂಥ ನೂಲು ಬಂದ ಮೇಲೆ ಅದ ಕಂಬಳಿ ನಿಜವಾಗಿ ಹೌದು ಅಂತೇಳಿ ತಗೊಂಡು ಮೋಸಕ್ಕೆ ಬಿದ್ದುಬಿಟ್ರು ಜನ ಅಲ್ಲಿ ಹಳ್ಳಿ ಮ್ಯಾಗೆಲ್ಲ. ಅವ್ರು ಏನಾಗ್ಬಿಡ್ತು, ಇದು ಅದ ಕಂಬಳಿನ ಅಂತೇಳಿ ಸ್ವಲ್ಪ ಕಡಿಮೆ ಮಾಡಿಬಿಟ್ರು. ತಗೊಳೋದೇ ಕಮ್ಮಿ ಮಾಡಿದ್ರೆ ಬ್ಯಾ ಬಿಡಪ್ಪ, ಅವ್ರು ಯಾಕೆ ಮೋಸ ಮಾಡಿ ಕೊಟ್ಟು ಹೋಗಾರ. ನಾವು ಒಳ್ಳೆ ಕ್ವಾಲಿಟಿ ಕಂಬಳಿ ಅಂತೇಳಿ ತಗೊಂಡ್ರೆ ಅದ್ರೊಳಗನ ಮೋಸ ನಡೆಯಕಚ್ಚೈತಿ. ಒಂದು ಬೇರೆ ದೇಶದವ್ರು ಅದನ್ನು ತಂದು ಅವ್ರ ಗಾಡಿ ಒಳಗೆಲ್ಲ ತುಂಬಿ ಹೋಗಿಬಿಟ್ರು. ತುಂಬಿ ಹೋದ ಕಾರಣದಿಂದ ನಮ್ಮ ಕಂಬಳಿಗೆ ಅದು ಎಫೆಕ್ಟ್ ಬಿದ್ದಕ್ಕೆ ಕಡಿಮೆ ಆತ್ರಿ. ಈಗ ತೋರಿಸ್ತೀರಿ ಈಗ ಯಾವ್ಯಾವ ಕಂಬಳಿ ಎಷ್ಟೆಷ್ಟು ಏನು ಅಂತ ಹೇಳ್ಬಿಟ್ಟು. ಇದು ಎಷ್ಟು ಫೂಟ್ ಇಂದ ಅಣ್ಣ? ಇದು ಉದ್ದ 10 ಫೂಟ್ ಐತ್ರಿ, ಅಗಲ 4 ಫೂಟ್ ಐತ್ರಿ. 4.5 ಫೂಟ್ ಅಗಲ ಬರತ್ರಿ, ಉದ್ದ 10 ಫೂಟ್ ಬರ್ತೈತ್ರಿ. ಇದೇನು ರೇಟ್ ಇಂದಿದು? ಇದು 5,000 ಬೀಳ್ತೈತ್ರಿ. 5,000 ಕುರಿ ಉಣಿದ್ರಿ. ಅದು ಅಲ್ಲಿ ಮಾಡ್ತಿರ್ಬೇಕಾದ್ರೆ ನೋಡಿದ್ರೆ ಇದೊಂಥರ ಇಲ್ಲೂ ಒಂಥರ ಅಂಟಿದೆ ಅಲ್ರ? ಇದು ಸೈನಿಂಗ್ ಆಗೈತ್ರಿ, ಪಾಲಿಸ್. ಇದು ಏನಂದ್ರೆ ಇಸ್ತ್ರಿ ಹೊಡಿತಾರಲ್ಲ ಆ ಥರ ಎಲ್ಲ ಆದ್ಮೇಲೆ ಇದನ್ನ ಮತ್ತೆ ನಾವು ಇದನ್ನ ಪಾಲಿಸ್ ಮಾಡಕ್ರಿ. ಮತ್ತೆ ಅದಕ್ಕೆ ಅದೇ ಇದನ್ನ ಹಚ್ಚಿ ಏನು ಇದಕ್ಕೆ ನಮ್ಮ ನೀರು ಹಾಕ್ತಾವ್ರಿ. ನೀರು ಹಾಕಿ ಅದಕ್ಕೆ ಅದನ್ನ ಮತ್ತೆ ನಾವು ಇದಕ್ಕೆ ಹಾಕಿ ನಯಸ್ಸಾಗಿ ತಿಕ್ತಾವ್ರಿ. ಅದನ್ನ ತಿಕ್ಕದೆ ಈ ತರ ನಯಸ್ ಬರ್ತದೆ. ಇದಕ್ಕೆ ನೀರು ಮುಟ್ಸಿಲ್ಲ? ಯಾಕಂದ್ರೆ ನೀರು ಮುಟ್ಸಿದ್ರಿ. ಈಗ ಅನ್ನ ಏನ್ ಮಾಡ್ತತಿ, ಸೈನಿಂಗ್ ಬರಂಗ ಹಿಂಗ್ ಸ್ವಲ್ಪ ರೂಲ್ ಕಟ್ಟಿ ಇದ್ದಂಗ ಇರ್ತೈತಲ್ಲ, ಅದಕ್ಕೆ ಹಿಂಗ ಹಾಕಿ ಕಾಲಲ್ಲೇ ಹಿಂಗ ರೊಟೇಷನ್ ಮಾಡ್ತತಿ. ಇದೊಂಥರ ಇಸ್ತ್ರಿ ಆದಂಗ ಆಗೈತ್ರಿ. ಈಗ ಏನ್ರಿ ಅಂದ್ರೆ ಹಿಂಗಿದ್ರೆ ಚೆನ್ನಾಗಿ ಕಾಣ್ತೈತ್ರಿ. ಹಿಂಗಿದ್ರೆ ತಗೊಂತಾರ ನೋಡೋರಿಗೆ ಸೈನಿಂಗ್ ಕಾಣಬೇಕು. ಬಟ್ ಇದರಲ್ಲಿ ಮೋಸ ಇಲ್ಲ. ಹೆಂಗಪ್ಪ ಅಂತಂದ್ರ ನಾವು ರೂಲ್ ಕಟ್ಟಿಗೆ ಅಂತಂದ ಇರ್ತೈತಲ್ಲ, ಆ ಟೈಪ್ ಅದ್ರಲ್ಲಿ ಹಾಕ್ಯಂದ ಕಲ್ಲು ಇರ್ತೈತೆ. ಆ ಕಲ್ಲೊಳಗನ ರೊಟೇಷನ್ ಮಾಡ್ತೇವೆ. ರೊಟೇಷನ್ ಮಾಡಿದೆ ಬಿಸಿಲಿಗೆ ಹಾಕ್ತೇವೆ. ಬಿಸಿಲಿಗೆ ಹಾಕಿದಾಗ ಇಸ್ತ್ರಿ ಟೈಪ್ ಆಗುತ್ತೆ. ಆದ್ರೆ ಬಟ್ ಇದರಲ್ಲಿ ಮೋಸ ಇಲ್ಲ. ಹೆಂಗಪ್ಪ ಅಂತಂದ್ರ ಅದು ಪಕ್ಕ ಕುರಿ ಉಣ್ಣಿದು. ಇದು ಪಕ್ಕ ಕುರಿ ಉಣ್ಣಿ ಮರಿ ಉಣ್ಣಿದು. ಆಮೇಲೆ ಕಡೆಗೆ ಒಳ್ಳೆ ಸೈನಿಂಗ್ ಬರ್ತದೆ. ದಿನ ಬಳಕೆ ಆದದಂಗ ರಗ್ ಟೈಪ್ ಆಗುತ್ತೆ. ಆದ್ರೆ ಹೋದ ಕೂಡಲೇನ ನಾವು ನೀರಲ್ಲಿ ಉಪಯೋಗಿಸ್ಬಾರ್ದು. ಇದನ್ನ ಹಾಕಂಗಿಲ್ರಿ ನೀರಿಗೆ? ಈಗ ಸ್ಟಾರ್ಟಿಂಗ್ಲೇ ಹೋಗಿ ನೀರಿಗೆ ಹಾಕ್ಬಾರ್ದು. ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಸ್ವಲ್ಪ ಗುಂಜು ಟೈಪ್ ಆಗುತ್ತೆ. ಅದು ಇದು ಏನಾಯ್ತದ, ಇದು ತುಪ್ಪಡ ಮುರಿಯುತ್ತೆ. ಒಂದು ಸ್ವಲ್ಪ ದಿವಸ ಬಿಟ್ಟು ಇದೊಂದು ಚೂರು ಮೆತ್ತಗಿಂದಾಗ ನೀರಿಗೆ ಹಾಕಿರಪ್ಪ ಅಂತ ಆಗುತ್ತೆ. ಆ ಕಡೆಗೆ ಫುಲ್ ಕಂಬಳಿ ಸೈನಿಂಗ್ ಬರುತ್ತೆ. ಅಂದ್ರೆ ಇದನ್ನ ಉಪಯೋಗಿಸುವ ಒಂದು ವಿಧಾನ ಹೇಳಕತ್ತಿರೋದು. ಕಂಬಳಿ ಯಾವ ತರ ಉಪಯೋಗಿಸ್ಬೇಕನ್ನೋ ವಿಧಾನ. ಆಮೇಲೆ ಕಡೆಗೆ ಮನಿ ಒಳಗನ ಅದನ್ನ ದಿನ ಬೆಳಕೆಯಿಂದನ ಮಾಡ್ತಾನೆ ಇರ್ಬೇಕು. ಬಳಸ್ಬೇಕು. ಇದ್ರಲ್ಲೇ ಒಂದು ಹುಳ ಉತ್ಪಾದನೆ ಆಗುತ್ತೆ. ಕಂಬಳಿದ್ರಲ್ಲಿ ಹುಳ ಬರ್ತತ್ರ? ಕಂಬಳಿ ಒಳಗನ ಒಂದು ಹುಳ ಉತ್ಪಾದನೆ ಆಗುತ್ತೆ. ಯಾಕೆ ಹುಳ ಉತ್ಪಾದನೆ ಆಗುತ್ತೆ ಅಂದ್ರೆ ಅದಕ್ಕೆ ಗಾಳಿ ಬಿಸಿಲು ಇರ್ಲಿಲ್ಲಪ್ಪ ಅಂದ್ರೆ ಮಾತ್ರ. ಕಂಬಳಿಯನ್ನ ದಿನನಿತ್ಯ ಪ್ರತಿನಿತ್ಯ ಅದನ್ನ ಉಪಯೋಗ ಮಾಡ್ಬೇಕು. ಈಗ ಒಂದು 5,000 ರೂಪಾಯಿ ಐತ್ರ ಅಣ್ಣ? ಇದು ಜಾಸ್ತಿ ರೇಟ್ ಇಂದ ನಿಮ್ಮ ಹತ್ರ? ಹೌದೌದ್ರಿ. ಮತ್ತೆ ಈ 18,000 25,000 ಅಂತಾರಲ್ಲ, ದೊಡ್ಡ ಕ್ವಾಲಿಟಿ ರೀ. ಅದು ದೊಡ್ಡ ಸೈಜ್ ಅದಂದ್ರೆ ಇದಕ್ಕಂತೂ ಸೈನಿಂಗ್ ಇರ್ತೈತ್ರಿ. ನೂಲು ಇದಕ್ಕಂತೂ ಸೈನಿಂಗು. ಅದನ್ನ ನೂಲು ನಾವು ಮತ್ತೆ ತರಿಸ್ಬೇಕು. ತರಿಸಿ ರೆಡಿ ಮಾಡಿದ್ರೆ ಮಾತ್ರ 10,000 ಮಾಡಿ. ಮತ್ತೆ ಇವೆಲ್ಲ ಏನ್ರಿ ಅಣ್ಣ ಇಲ್ಲಿದಾವಲ್ಲ? ಅವು ಹೌದ್ರಿ.
ಈ ಬಣ್ಣ ಬೇರೆ ಐತಲ್ಲ ಇದು ಇದು ನೋಡ್ರಿ ಇದನ್ನ ಕಟ್ಯಾನ್ರಿ. ಇದು ಕುರಿ ಉಣ್ಣಿದ. ಇದು ಕುರಿ ಉಣ್ಣಿದ. ಇದು ಏನಂದ್ರೆ ಅದ್ರಾಗ ವಯಸ್ಸಾದ ಕುರಿ ನೆರೆ ಕುರಿ ಅಂತ ಹೇಳಿ ಇರ್ತೈತಿ. ವಯಸ್ಸಾದ ಕುರಿ. ಹೌದು, ಆ ಕುರಿ ಉಣ್ಣಿದ ಅದು. ಇದು ಆದ್ರೆ ಸೈನಿಂಗ್ ಬರ್ತೈತ್ರಿ. ಈಗ ಆ ಕುರಿ ಉಣ್ಣಿದಾದ್ರೆ ಒಳ್ಳೆ ಸೈನಿಂಗ್. ಬಳೆ ಬಳಸ್ದಂಗ ಈ ತರ ಸೈನಿಂಗ್ ಬರ್ತೈತ್ರಿ ಕಾಂಬ್ಳಿ. ಅದಾದ್ರೆ ಇಷ್ಟ ಸೈನಿಂಗ್ ಬರ್ತೈತ್ರಿ. ಇದು ನಾವು ಡೈಲಿ ಬಳಸ್ತೀವಿ. ಇವೆಲ್ಲ ನೀವು ಬಣ್ಣ ಮಾಡ್ಕೊಂಡ್ರದು ಉಣ್ಣೆನೆ? ಹೌದ್ರಿ, ನಾವೆಲ್ಲ ಡಿಸೈನ್ ಮಾಡ್ತಾರ. ನಾವು ಕಲ್ತಂತ ಡಿಸೈನ್ ಇದ್ರಾಗ ಉಪಯೋಗಿಸ್ತಾವ ನಾವು. ನಡಕ್ ಯಾವ್ದಾರ ಬೇಕು ಏನು. ಆಮೇಲೆ ಕೆಲವರು ಇದ್ರಲ್ಲೇ ಬರೆಸ್ತಾರೆ ಅನ್ಸುತ್ತಲ್ರ? ಅದು ಬರ್ಸಕ ಇದ್ರ ಬರಲ್ರಿ. ಅದು ಮಿಷನ್ ವರ್ಕ್ ಏನ್ರ ಅವ್ರು ಮಾಡ್ಸ್ಕೊಂತಾರ ಬೇಕಿರ. ಇದಾಗಂತೂ ಬರಲ್ಲ. ಇದು ಇಷ್ಟು ಡಿಸೈನ್ ಮಾತ್ರ ಮಾಡ್ಬೋದು. ಇಷ್ಟು ಇದನ್ನ ಮಾಡಕ್ಕೆ ಎಷ್ಟು ದಿವಸ ತಗೊಂಡ್ರಿ? ಇದು 8 ದಿವಸ ಹೋಗತ್ರಿ. ಇದನ್ನೆಲ್ಲ ಡಿಸೈನ್ ವರ್ಕ್ ರೆಡಿ ಮಾಡಕಂದ್ರೆ 2 ದಿವಸ ತಗೊಂತತ್ರಿ. ಆಮೇಲೆ ಅಲ್ಲಿ ಮತ್ತೆ ರೆಡಿ ಮಾಡ್ಕೊಂಬಂದು ಇಲ್ಲಿ ನಾವು ರೆಡಿ ಮಾಡಕಂದ್ರೆ 8 ದಿವಸ ಬೇಕ್ರಿ. ಅದು ಇವಾಗ ಅಜ್ಜಿ ರೊಟೇಷನ್ ಮಾಡ್ತಲ್ಲ ಅದೇ ಪ್ರಕಾರ ಅದ್ರಾಗನ ಈ ತರ ಡಿಸೈನ್ ಹುಟ್ಟಿಸ್ಕೊಂತ ನಾವು. ಈ ತರ ಡಿಸೈನ್ ಹುಟ್ಟಿಸ್ಕೊಂಡ ಈಗ ಏನು ಪ್ರೊಸೆಸ್ ಮಾಡ್ತಲ್ಲ ಆ ತರ ಈಗ ಅಜ್ಜಿ ಏನ್ ಮಾಡ್ತಲ್ಲ ಅವಾಗ ಈ ಡಿಸೈನ್ ಹಾಕ್ತಾವ. ಬಣ್ಣನ ಕೊಟ್ಕೊಂಡು ಸುಮಾರು 1 ದಿವಸ ಬೇಕು ಇದನ್ನ ಡಿಸೈನ್ ತಗೊಂಡು. ಅದು ಉಲ್ಲಾಣದ್ರಿ. ಇದು ಉಲ್ಲನಿಂದಿದ್ದು. ಉಲ್ಲಾಣಿಂದ ಬೇಕಂದ ಆರ್ಡರ್ ಕೊಟ್ಟು ಮಾಡಿಸ್ತಾರೆ. ಈ ತರ ಇದೇ ಮಗದಲ್ಲೇ ಮಾಡ್ತೀರಾ? ಇದನ್ನ ನಾವ ಇಲ್ಲೇ ರೆಡಿ ಮಾಡಿದ್ದು. ಡಿಸೈನ್ ನಾವ ರೆಡಿ ಮಾಡಿದ್ವಿ. ಇದನ್ನ ನಾವ ಎಲ್ಲ ನೇಯ್ದು ನಾವ ರೆಡಿ ಮಾಡಿದ್ವಿ. ಇದು ಉಲ್ಲನಿಂದ ಅಂದ್ರಲ್ಲ? ನಾವಿಷ್ಟೆಲ್ಲ ಡಿಸೈನ್ ಕಲ್ತಾವ್ರಿ. ಇವ್ನ ಮಾಡೋ ಡಿಸೈನ್ ತಂದೆಯವರು ಆವಿಷ್ಕಾರ ಮಾಡ್ತಿದ್ರ ನೀವು? ತಂದೆಯವರು ಇದನ್ನ ಮಾಡ್ತಿದ್ರ. ನಾವು ಅವ್ರ ನೋಡ್ಕೊಂಡು ಎಲ್ಲ ಈ ತರ ಇದು ಉಲ್ಲಾಣದಾಗನ ರೆಡಿ ಮಾಡ್ತಾರೆ. ಕರೆ ಕಂಪ್ಲಿ ತೊಳೆದು ಇರ್ಲಿ ಅದೊಂದು ಹಂಗ ತೋರಿಸಿ. ನಾವಿಷ್ಟೆಲ್ಲ ಡಿಸೈನ್ ನಾವು ಕಲ್ತಂತ ನಮ್ಮ ಕೈಲಿದ್ದ ನಾವು ಕಲ್ತಂತ ಡಿಸೈನ್ ರೀ ಇದು. ಇವೆಲ್ಲವೂ? ಹೌದ್ರಿ. ಇದೆಲ್ಲ ಎಷ್ಟು ರೇಟ್ ಸಿಗುತ್ತೆ ನಮಗೆ ಹಾಗಾದ್ರೆ? ಇದು ಜಾಸ್ತಿ ರೇಟ್. ಇದು ನೂಲು ಜಾಸ್ತಿ ಬೀಳ್ತೈತಿ. ಎಷ್ಟು ಆಗ್ಬೋದು ಅಂದಾಜಿದು? ಇದು ಒಂದು ಕಂಬಳಿ ರೆಡಿ ಆಗ್ಬೇಕಂದ್ರೆ 2 kg ನೂಲು ಬೇಕ್ರಿ. ಇದು ನೂಲಿನ ರೇಟ್ ಜಾಸ್ತಿ ಐತಲ್ಲ, ಹಂಗಾಗಿ ಜಾಸ್ತಿ ಬರ್ತೈತಿ. ಇದು ಒಂದು 5-6 ಸಾವಿರ ಬಿದ್ರೆ ಇದು ಭಾಳ ರೇಟ್. ಒಂದು 8,000 7,000. ಇದು ಅಂದ್ರೆ ಸ್ವಲ್ಪ ಇದಕ್ಕೂ ಹೋಲಿಸಿದ್ರೆ ಸ್ಮೂತ್ ಬರ್ತೈತ್ರಿ. ಸ್ಮೂತ್ ಬರ್ತೈತಿ ಅಂದ್ರೆ ಇದ ಬೇರೆ ಇದ ಬೇರೆ. ಇದು ಚಳಿಗ್ ಚಂದ. ಅದು ಇದು ಏನಂದ್ರೆ ಮೈ ಒಳಗ ಜಳ ಆಕೈತ್ರಿ ಹೊಚ್ಗೆ. ಅಂದ್ರ ಇದು ಜಾಸ್ತಿ ಚಳಿ ಬಿಟ್ಕೊಡಲ್ಲ, ಮನುಷ್ಯ ಕಾವ್ ಆಕೈತಿ. ಇದು ಸೀಸನ್ ಇದು ಚಳಿಗೆ ಮಳೆಗೆ ಹೋಗ್ಯಾರೆ. ಇದು ಬೇಸಿಗೆ ಟೈಮ್ ಅಲ್ಲಿ ನಮ್ಮ ಕಡೆ ಚಳಿಗೆ ಮಳೆಗೆನ ಉಪಯೋಗ ಮಾಡ್ತಾರ. ಬಟ್ ಮನೆ ಒಳಗ ಸೋಕಿ ಮಾಡೋ ಅಂತಾರ ಇದನ್ನ ಆತರ. ರೈತರಿಗೆ ಕಡೆಗೆ ಎಲ್ಲರೂ ಉಪಯೋಗ ಮಾಡ್ತಾರೆ. ಇದು ಟೇಬಲ್ ಕ್ಲಾತ್ ಇದ್ದಂಗ ಅದಕ್ಕೆಲ್ಲ ಇವು ಎಲ್ಲ ಹೊಚ್ಕೊಳಕ ರೈತರು ತಗೊಂತಾರ, ಕುರಿಗಾರ ತಗೊಂತಾರ. ಲಿಂಗೇತರ ಜನಗಳು ಮನೆಯಲ್ಲಿ ಪೂಜೆ ಮಾಡಕ ಇದನ್ನ ತಗೋದು. ಕರೆ ಕಂಬಳಿ ತಗೊನಲ್ಲ, ಇದನ್ನ ತಗೊಂತಾರ. ಬಣ್ಣದ ಕಂಬಳಿನ ನಾನ್ ದುಬೈ ಕೊಟ್ಟಿರೋದು ಇದ ಕಂಬಳಿ. ದುಬೈ ಕೊಟ್ಟಿದ್ರಿ? ಹೌದ್ರಿ. ಯಾವಾಗ ಕೊಟ್ಟಿದ್ರಿ ಅಣ್ಣರೇ? ನಾನು ಈ 1 ವರ್ಷದಿಂದ ದುಬೈ ಕೊಟ್ಟನ್ರಿ. ಇದ ಕಂಬಳಿ ಕೊಟ್ಟಾನೆ. ಅವ್ರು ಬಂದು ತಗೊಂಡಿದ್ರೆ ನೀವು ಹೋಗಿದ್ರ? ಇಲ್ಲಿ ಅವ್ರು ಇಟ್ಟಿಗೆರು ಇಲ್ಲಿಂದ ಅವ್ರು ಅಲ್ಲಿ ಅದಾರ. ಅವ್ರ ಫ್ರೆಂಡ್ ಅವ್ರು ಆರ್ಡರ್ ಕೊಟ್ಟು ಮಾಡಿಸ್ಕೊಂತ ನಾನು ಇದನ್ನ. ಹಂಗಾರೆ ನಿಮ್ದು ದೇಶದ ಕೆಲವೊಂದೊಂದು ಮೂಲೆಗೂ ನಿಮ್ ಕಂಬಳಿ ಹೋಗೈತಿ. ಮೇಡ್ಲೇರಿ ಕಂಬಳಿ ಅಮೇರಿಕಾ ಕೊಟ್ಟನ್ರಿ. ನೋಡ್ರಿ ಎಷ್ಟು ಚಂದ ಐತಿದ. ನೀವು ಹಾಕೊಂಡಿದ್ ಹೆಂಗ್ ಹಾಕೊಂಡಿದ್ದನ? ಮಳೆಯಲ್ಲಿ ಎಂತ ಮಳೆ ದೊಡ್ಡ ಮಳೆ ಹೊಡೆದ್ರು ಒಂದ್ ಹನಿ ಒಳಗಡೆ ತೊಯ್ಯೋದಿಲ್ಲ. ಒಂದು ಮ್ಯಾಗಿನ ಪದ್ರ ಟೋಪಿಗೆ ನೀವು ಹಾಕೊಂಡಿದ್ದೀವಿ ಒಂಥರ ಲೆಕ್ಕದ ಆ ತರ ಅದನ್ನ ಲಾಕ್ ಸಿಸ್ಟಮ್ ಟೋಪಿ ಟೈಪ್ ಮಾಡ್ಕೊಂಡ ಹಾಕನದ್ರಿ. ಅದನ್ನ ಈ ತರ ಆಗುತ್ತೆ. ಈ ತರ ಮಳೆಯಲ್ಲಿ ಹೇಗೆ ನಿಂತ್ಕೊಂಡ್ರೆ ಒಂದು ಇದರಲ್ಲಿ ಮಾತ್ರ ತೊಯ್ಯುತ್ತೆ. ಒಂದ್ ಸೈಡ್ ಇದು ಒಳಗಡೆ ತೊಯ್ಯೋದಿಲ್ಲ. ಒಂದು ಒಳಗಡೆ ಏನು ಅಂಗಿಯಲ್ಲಿ ತೊಯ್ಯೋದಿಲ್ಲ. ಎಂತ ದೊಡ್ಡ ಮಳೆ ಹೊಡೆದ್ರು ಒಟ್ಟ ನೀರು ಒಳಗಡೆ ಬರೋದು. ನಾವು ಕವರ್ ಹಾಕೋಣ ನೋಡಿದೀವಿ. ಈ ತರ ಇಳಿದು ಹೋಗ್ಬಿಡುತ್ತೆ ನೀರು. ಇದ್ರಲ್ಲಿ ಕವರ್ ಟೈಪ್. ಆಮೇಲೆ ಕೊಡವು ಬಿಟ್ರೆ ಒಣಗ್ತಿದ್ವು. ಕೊಡಗಿ ಬಿಟ್ರೆ ಎಲ್ಲ ಇದಾಗುತ್ತೆ. ಅಂದ್ರ ನಮ್ಮ ಹಿರಿಯರು ಏನದಾರಲ್ಲ ಅವಾಗಿಂದನ ಇದೇ ಟೈಪ್ನ ವ್ಯಾಪಾರಕ್ಕೆ ಹೋದಲ್ಲೇ ನಾವು ಅವ್ರಿಗೆ ಹಾಕಿ ತೋರ್ಸಕ್ಕಂತ ವಿಧಾನ ಇದೆ. ಆಮೇಲೆ ಕಡೆ ಈ ತರ ಹಾಕ್ಯಂದ್ರೆ ಸೇಫ್ಟಿ ಆಗಿರ್ತೈತೆ. ಆಮೇಲೆ ಕಡೆಗೆ ಜಲ್ದಿ ಬಿಚ್ಚಿ ತೆಗಿಯಕ್ಕಾಗಲ್ಲ. ಆ ಸೇಫ್ ನಂಗೆ ಹಾಕ್ಯಂಬಿಟ್ರಪ್ಪ ಅಂತಂದ್ರೆ ಲಾಕ್ ಸಿಸ್ಟಮ್ ಲಾಕ್ ಹಾಕ್ತಂಗೆ ಅವ್ರಿಗೆ ಈ ತರ ಇದ್ನಪ್ಪ ಅದರಲ್ಲೇ ಈ ತರ ಮಾಡೋದು. ನಮ್ಮ ಕಡೆ ಇದ್ರಾಗ ಇನ್ನ ಸೈಜ್ ದೊಡ್ಡದು ಬೇಕಾದ್ರೆ ದೊಡ್ಡ ಆಳ ಇದ್ದಾರೆ ಸೈಜ್ ದೊಡ್ಡದು ಮಾಡಿಸ್ಕೊಂತ ಯಾಕಂತಾರೆ. ಕೆಳಗಡೆ ಬರುತ್ತೆ ಪೂರ ಹಿಂಗ ಪಾದದವರೆಗೆ ಕೊಡ್ರಿ. ನಾನು ಹಾಕೊಂಡು ನೋಡ್ತೀನಿ. ಹಂಗ ನಮಗೇನು ಕಾಣ್ತೈತಿ? ಏನು ಮುಳುಗೆ ಹೋಗಿನಪ್ಪ ಅದ್ರಾಗ ಅನ್ಸ್ತೈತಿ. ನಾನು ರೈತ ಅದೇ ಒಂದ್ ದಿವಸದ ಮಟ್ಟಿಗೆ. ಇಷ್ಟ ರೀ. ಹಂಗೆ ಕುರುಬ್ರು ಹಿಂಗ ಹಾಕಂತಾರಲ್ರಮ್ಮ. ಕುರುಬ್ರ ಇದು ಬೇಕು ಅಂದ್ರೆ ಹಿಂಗ್ ಕವರ್ ಮಾಡ್ಕೊಂಬೋದು ನೀವು ಹೇಳ್ದಂಗೆ. ಹಿಂಗೆ ರೈತರು ಕುರುಬ್ರು ಕೂಡ ಇಬ್ಬರು ಹಾಕಂತಾರೆ. ಸ್ನೇಹಿತರು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬರುತ್ತೆ ಹಿಂಗೆ ಎಂತ ಮಳೆ ಹೊಡೆದ್ರೆ ಎದಿ ಕೂಡ ಬ್ಯಾಚಗರುತ್ತೆ. ಇದು ಹಿಂಗ ಅಂದ್ಕೊಂಡ್ರೆ ಮನುಷ್ಯ ನಡಗುಟ್ಟ. ಕವರ್ ಆಗುತ್ತಲ್ಲ ಮನುಷ್ಯಾಗ ನಡಗುಟ್ಟಲ್ಲ. ಎಷ್ಟು ಚೆನ್ನಾಗಿದೆ. ನಡಗುಟ್ಟದಲ್ಲ ಮನುಷ್ಯಾಗ. ಚಳಿ ಅನ್ನೋದು ಆಗಲ್ಲ ಅದರಲ್ಲಿ. ತಡ್ಕೊಬೇಕಲ್ಲ ಭಾರ ಇದ್ರದ್ದು. ಹೇಳ್ರಿ ಅಷ್ಟು ಭಾರ ಹಾಕತ್ರಿ. ದಿನ ಪ್ರತಿದಿನ ಬಾಳಿಸಿ ಅಂತ ಬಂದ್ರ ಅದಕ್ಕೆ ಸೆಟ್ ಆಗಿಬಿಡ್ತೈತ್ರಿ. ಹಿಂದೆ ಏನಾಗ್ಬಿಡೋದಂದ್ರ ಅವು
ಹಿಂದ ಈಗ ಒಂದು 20 ವರ್ಷ ಮನೆಗೆಲ್ಲ ಜ್ವರ ಪರ ಬಂದ್ಬಿಟ್ಟು ಅಂದ್ರೆ ಕಂಬಳಿ ಹಚ್ಚಿ ಕುಣಿಸ್ಬಿಡ್ತಾರೆ, ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ. ಹೌದು, ಈಗ ನಮ್ಮ ಮೆಡಿಕಲ್ ಸಂಪ್ರದಾಯ ಈಗೂ ಐತೆ ಅದು. ಆಸ್ಪತ್ರೆಗೆ ಹೋಗಲ್ಲ ಜಾಸ್ತಿ. ಕಮ್ಮಿ ಜ್ವರ ಪರ ಬಂದೋಪರ್ ಕಂಬಳಿ ಹಚ್ಚಿ ಸುಮ್ ಕುಂತು ಬಿಡ್ತಾರೆ. ಒಂದ್ ತಾಸು 2 ತಾಸಿ ಚಳಿನ ಬಿಟ್ಟು ಹೋಗ್ಬಿಡ್ತಾವ. ಅಷ್ಟು ಹೀಟು, ಅಷ್ಟು ಕಂಪ್ಲೀಟ್, ಅಷ್ಟು ಪವರ್ ಕಂಬಳಿ. ಚಳಿ ಜ್ವರ ಬಂದಾಗ ಕಂಬಳಿಗೆ ಒಂಥರ ಫೆಸಿಲಿಟಿ ಪವರ್ ಅನ್ಬೇಕು. ವಿಶೇಷತೆ ಒಂಥರ ಕಂಬಳಿದು. ಹೌದೌದು, ವಿಶೇಷತೆ. ಒಂದು ಅನುಭವ ಆಗಿರೋದು ನನಗೆ. ಕುರಿಯಲ್ಲೇ ಮಲಗಿದ್ ನಾವು, ಭಾಳ ಮಳೆ ಅಂದ್ರೆ ಭಾಳ ಮಳೆ. ಅದು ಹೆಂಗೆ ಮಕ್ಕಂದ್ರಲ್ಲ ಹಂಗೆ ಮಕ್ಕಂದ್ರೆ ನಿದ್ದೆ ಎತ್ತಿದ್ದೇವೆ. ಇದ್ರ ಒಳಗಡೆ ಕಾವಿಗೆ ಆದಾಗ ಮಳೆ ಬಂದಿರೋದೇ ಗೊತ್ತಿಲ್ಲ. ಹಿಂದೆ ನಮ್ಮ ಅಜ್ಜಾರು ಬಂದು ಮಳೆ ಬಂತು ನೀರಾಗ ಮಲಗಿದೆಯಲ್ಲ ಅಂತ ಮ್ಯಾಕ್ ಎಬ್ಸಿನವ್ರು ಒಟ್ಟನ್ನ ತೋರಿಸಿಂದಲ್ಲ. ಕವರ್ಗಿಂತ ಭಾರಿ ಇಷ್ಟ ಅಂತ ಐತಂಗ. ಹೌದ್ರಿ, ನಾನು ಇದನ್ನು ಕೊಟ್ಟನ್ರಿ. ಇದನ್ನ ಇದಕ್ಕೆ ಕಾಶ್ಮೀರ, ಜಮ್ಮು ಕಾಶ್ಮೀರಕ್ಕೆ ಯಾಕೆ ಕೊಟ್ಟಾನ ಅಂದ್ರೆ ಯೋಧರಿಗೆ ಕೊಟ್ಟಾನ ಕಂಪ್ನಿನ. ಅವರು ಚಳಿ ತಡ್ಕಲ್ಲಾರ್ದ ನನ್ನ ಕಡೆ ಆರ್ಡರ್ ಬಂತಿದ್ರದು. ಎಷ್ಟು ಆರ್ಡರ್ ಬಂದಿತ್ತು ಸುಮಾರು ರೀ? ಇದು 4 ಕಂಬಳಿ ಕಳಿಸಿದ್ದೀನಿ ನಾನು ಅಲ್ಲಿಗೆ. ದೇವ್ರಗುಡದಲ್ಲಿ ಅದಾರ ಅವ್ರು ಆರ್ಮಿಯರ್, ಅಲ್ಲಿ ಅದಾರಲ್ಲ ಅವ್ರು ಚಳಿ ತಡ್ಕಲ್ಲಾರ್ದ ಅವ್ರು ನನಗೆ ಆರ್ಡರ್ ಕೊಟ್ರಿ ಇದು ಕಂಬ್ಳಿಗೆ. ನಾನು ಈ ಕಂಬ್ಳಿ ಕಳ್ಸೇನೆ ಅವರಿಗೆ. ನಮಗೆ ಡ್ಯೂಟಿ ಮುಗಿದ ಮೇಲೆ ಒಚ್ಚಿಗೆ ಮಕ್ಕನಕರ ನಮ್ಮಲ್ಲಿ ಒಂದು ಚಲೋ ಆದಂಥ ಇದು ಇರಲಿಪ್ಪ ಕಂಬ್ಳಿ ಅಂತ ಹೇಳ್ತಾ ಅಂದ್ಯಾರ. ಈಗ ಅವ್ರು ಬಳಸ್ತಾ ಇದಾರೆ. ಅದೇ ಹೇಳಿದ್ದು ಒಂಥರ ನಮ್ಮ ಮೇಡ್ಲೇರಿ ಕಂಬ್ಳಿ ಹೆಂಗೆ ಅಂತಂದ್ರೆ ದೇಶದ ಮೂಲೆ ಮೂಲೆಯಲ್ಲೂ ಈಗಲೂ ಬಳಸ್ತಾರೆ ಅಂತಂದ್ರೆ ನಮ್ದು ಮೇಡ್ಲೇರಿ ಕಂಬ್ಳಿನೇ ಫಸ್ಟ್. ಅದು ನಾ ಮೇಡ್ಲೇರಿ ಹೆಸರು ಹೇಳೇ ಕೊಟ್ಟಾನಿ. ಅಮೇರಿಕಾ ಕೊಟ್ಟರು ಪೂಜೆ ಕಳ್ಸೇನಿ, ಅಲ್ಲಿ ಮೇಡ್ಲೇರಿ ಹೆಸರು ಹೇಳೇ ಕೊಟ್ಟಾನ. ಊರ ಹೆಸರು ಚೆನ್ನಾಗಿರ್ಬೇಕು. ಹೌದೌದು, ನಾ ಮಾಡ್ತಕ್ಕದಂಥ ಇದು ಕ್ವಾಲಿಟಿ ಚೆನ್ನಾಗಿ. ನಮ್ಮೂರು ಹುಟ್ಟಿರೋದ ಕಂಬ್ಳಿ, ನಾವು ನಮ್ಮೂರ ಹೆಸರೇ ಹೇಳೇ ಕೊಡ್ಬೇಕು. ನಾವು ಈಗಾದರೂ ಸುಮಾರು ಮಾಲ್ ರೆಡಿ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ ಮೂರು ಐಟಮ್ ಇಟ್ಟಾನೆ. ಒಂದು ಕರಿಯೋದು, ಒಂದು ಡಿಸೈನ್, 2 ಡಿಸೈನ್ ಅದಾವು. ಯಾವುದು ಸುಮಾರು ಇಲ್ಲ, ಇದ್ರಾಗ ಏನು ಮೋಸ್ತಾನ ಇಲ್ಲ. ನಾವು ಈ ಥರ ರೆಡಿ ಮಾಡೋದಕ್ಕೆ ನಾವು ಅಲ್ಲೆಲ್ಲ ಮೆಡ್ಲೇರಿ ಹೆಸರು ಹೇಳೇ ಕೊಟ್ಟವಿ ನಾವು. ಯಾಕಂದರೆ ನಮ್ಮ ಊರಾಗ ಹುಟ್ಟತಕ್ಕದ್ದು ಒಳ್ಳೆ ಕಸಬು. ಅದ್ರಾಗ ನಮ್ಮ ಜನತಾ ಪ್ಲಾಟ್ ಅಂದ್ರೆ ಅಗ್ದಿ ಎಷ್ಟು ಕ್ವಾಲಿಟಿ ನಾವು ರೆಡಿ ಮಾಡೋದು. ಈಗ ನೀವು ಯಾರೋ ಒಬ್ರು ಬೆಂಗಳೂರು ಫೋನ್ ಮಾಡೋರಪ್ಪ, ನಗಣರ ನಂಗೆ ಹಿಂಗೆ ಬೇಕು ಕಳಿಸ್ರಿ ನನಗೆ ಅಂತೇಳಿ, ದುಡ್ಡು ಹಾಕ್ತೀನಿ ನಾನು ನಿಮಗೆ ಅಂತ ಕಳಿಸ್ತೀರಿ? ಕಳಿಸ್ತಾರೆ. ಅವ್ರು ಫೋನ್ ಮಾಡಿದ್ರೆ ನಾವು ಕಳಿಸ್ತೀವಿ. ಏನೋ ಮಾಡಿದ್ರಲ್ರಿ ಅಣ್ಣ, ಇದನ್ನು ಅಂತಂದ್ರೆ ತಡ್ರಿ ವಿಶೇಷ. ದೇವರಿಗೆ ಬಾರಿ ಸಮಯ ಇಟ್ಕೊಂಡು ಹೋಗ್ತಾರಲ್ಲ ಮುಂದೆ, ಧ್ವಜ. ಹಾಂ, ದೇವ್ರಿನ ಧ್ವಜ ಇದೆ, ನಾವೇ ರೆಡಿ ಮಾಡಿರೋದು. ನಮ್ಮ ದೇವರಿಗೆ ಜಂಡ. ನಮ್ಮ ದೇವರಿಗೆ ನಾವು ನಿಶಾನೆ ಜಂಡ ಇದು ಕುರಿ ಉಣ್ಣಿಂದ ಮಾಡಿದ್ವಿ. ಹೌದು, ಅಂದ್ರೆ ಬೀರಪ್ಪ ದೇವರು ಅಂತಂದ್ರೆ ಕುರಿ ಅಂದ್ರೆ ಭಾರಿ ಇಷ್ಟ ಅಂತ ಬೀರಪ್ಪಂಗೆ. ನಮ್ಮ ಬೀರಪ್ಪ ಅಂದ್ರೆ ಹಿಂದೆಲ್ಲ ಕಂಬಳಿ ಬೀಸಿ ಮಳೆ ಕರೆದಂತ ಬೀರಪ್ಪ. ನಾವೆಲ್ಲ ಕಂಬಳಿ ಬೀಸಿ, ಹೌದು, ಕಂಬಳಿ ಬೀಸಿ ಮಳೆ ಕರೆದಂತ ಶರಣ ಬೀರಪ್ಪ. ಮೇಡ್ಲೇರಿ ಅಂದ್ರೆ ಕಂಬಳಿ ಕುರಿ ಬಿಟ್ರೆ ಮತ್ತೆ ಬೇರೆ ಏನು ಇಲ್ಲ. ಇದು ನೀವ ತಯಾರು ಮಾಡಿರೋದ್ರಿ ಇದನ್ನು? ಒಟ್ಟು ಬೀರಪ್ಪಂಗೆ ಏನ್ ಪೂಜೆ ಪುನಸ್ಕಾರಕ್ಕೆ ಬೇಕೋ ಎಲ್ಲದೂ ಕೂಡ ಒಬ್ಬ ಬೀರಪ್ಪನ ಆರಾಧಕ ಏನಿದಾನೋ ಏನ್ ಬಳಸ್ಬೇಕೋ ಎಲ್ಲವೂ ಕೂಡ ಕುರಿ ಕಂಬಳಿಯಿಂದ, ಕುರಿ ಉಣ್ಣಿಯಿಂದಾನೇ ತಯಾರಾಗೋದು ನಿಮ್ಮ ಹತ್ರ. ಅವ್ರಿಗೆ ಹಾಲು ಅಭಿಷೇಕ ಆಗ್ಬೇಕಾದ್ರೆ ಕುರಿ ಹಾಲಿನಿಂದಾನೆ ಅಭಿಷೇಕ ಆಗಾದ್ರೆ, ಹಾಕ್ಲಿಲ್ಲ ಏನಂದು ಇಲ್ಲ, ಕುರಿ ಹಾಲಿನಿಂದಾನೆ ಅಭಿಷೇಕ ಆಗೋದು. ಏನ ಬೀರಪ್ಪಂದು ಏನೋ ಐತಿ ಅಂದ್ರು ಕುರಿದ್ದಾನೆ. ಸ್ನೇಹಿತರೆ, ನಾವಿವತ್ತು ನೀವೆಲ್ಲ ನೋಡ್ದಂಗೆ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಮೇಡ್ಲೇರಿ ಗ್ರಾಮಕ್ಕೆ ಬಂದಿದ್ದೀವಿ. ಮೇಡ್ಲೇರಿ ಅಂದರೆ ಫೇಮಸ್ ಯಾವುದಕ್ಕೆ ಅಂತ ಇಷ್ಟೊಂದು ನೀವು ವಿಡಿಯೋ ನೋಡಿದಿರ ಅಂತ ಅಂದ್ಕೊತೀನಿ. ಅದ್ರಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ನಿಂಗಪ್ಪಣ್ಣವ್ರು ಭಾರಿ ಉತ್ತಮವಾಗಿ ನಮಗೆ ಕಂಬಳಿ ತಯಾರಕ ಘಟಕದ ಬಗ್ಗೆ ಎಲ್ಲದೂ ಕೂಡ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಕಂಬಳಿ ತಯಾರಿಕೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಅಣ್ಣ ನಿಮಗೆ ತುಂಬ ಧನ್ಯವಾದ. ಸಣ್ಣಕತೆ ನಿಮ್ಮ ಜೊತೆಯಿಂದ ತುಂಬ ನಮಗೆ ಪ್ರೋತ್ಸಾಹ ಮಾಡಿ ನಮಗೆ ಪ್ರೋತ್ಸಾಹಿಸಿ ನೀವು ಇದ್ರ ಬಗ್ಗೆ ಎಲ್ಲ ಹೇಳಿದ್ರ, ಎಷ್ಟೆಷ್ಟಿರುತ್ತೆ, ಏನೇನು ಕಂಬಳಿ ಹೆಂಗೆ ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಇನ್ಮೇಲಿಂದ ನಿಮಗೆ ಬಿಸ್ನೆಸ್ ಆಗಲಿ ಕಂಬಳಿದು ಎಲ್ಲ ಮೂಲೆ ಅವ್ರು ಹೇಳಿದ್ ತುಂಬಾ ಖುಷಿ ಆಯ್ತು. ಏನಂತಂದ್ರೆ ಇಲ್ಲಿಂದ ನಾವು ಬೇರೆ ಬೇರೆ ದೇಶಗಳಿಗೆಲ್ಲ ಕಳಿಸಿದೀನಿ ಅಂತ ಹೇಳ್ಬಿಟ್ಟು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಮೇಡ್ಲೇರಿ ಅಂತಕ್ಕಂಥದ್ದು ಒಂದು ಹೆಸರಾಗಿದೆ ಅಂತ ಹೇಳ್ಬಿಟ್ಟು ಗ್ರಾಮ ಮೇಡ್ಲೇರಿ ಅಂತ ಹೇಳಿ ಕಳಿಸಿ. ಇದೇ ತರ ಇನ್ನೂ ಸ್ವಲ್ಪ ನಿಮಗೆಲ್ಲ ಬೆಳಿಲಿ ಅಂತ ಹೇಳ್ಕೊತಾ ಧನ್ಯವಾದ ಅಣ್ಣ. ನಮ್ಮ ಚಾನಲ್ಗೆ ದಾರಿ ಮಾಡಿಕೊಡ್ರಿ ಅಂತ ನಾವು ಖಂಡಿತವಾಗಿಯೂ ಧನ್ಯವಾದ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸದ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದ.